ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಕ್ಲಾಸ್ ಇದು. ಇಲ್ಲಿ ನೀವು ರೆಡಿ ಏನೇನು ಇಟ್ಕೊಂಡಿರಬೇಕು, ಆಲ್ರೆಡಿ ನಿಮಗೆ ಪೋಸ್ಟ್ ಮಾಡಿದ್ದೀನಿ ಏನೇನು ರೆಡಿ ಇರಬೇಕು ಅಂತ ಹೇಳಿ. ಅದರ ಪ್ರಕಾರ ಒಂದು ಶೀಟ್ ಅಂತಕ್ಕಂಥದ್ದು ಬೇಕಾಗತ್ತೆ. ನಾನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಸ್ವಲ್ಪ ಕಾಸ್ಟ್ಲಿ ಶೀಟು. ಸೊ ಇಷ್ಟು ಕಾಸ್ಟ್ಲಿ ಬೇಕಾಗಿಲ್ಲ ನಿಮಗೆ. ಕಂಪಲ್ಸರಿ ಕಾರ್ಡ್ ಶೀಟ್ ಅಂದರೆ ಡ್ರಾಯಿಂಗ್ ಶೀಟ್ ಅಂತ ಏನು ಹೇಳ್ತೀವಿ, ಇದು ಮಸ್ಟ್ ಅಂಡ್ ಶುಡ್ ನಿಮಗೆ ಬೇಕಾಗತ್ತೆ. ಇದನ್ನು ಕಂಪಲ್ಸರಿ ತೆಗೆದುಕೊಳ್ಳಿ. ಕ್ಲಾಸ್ ಒಂದು 10 ರೂಪೀಸ್ ಇರುತ್ತೆ ಅಷ್ಟೇ, ಒಂದು ಇದ್ರೆ ಸಾಕಾಗತ್ತೆ. ಇದು ಮಸ್ಟ್ ಅಂಡ್ ಶುಡ್. ಇದಿತ್ತು ಅಂದರೆ ನಿಮಗೆ ಕಲೀಲಿಕ್ಕೆ ತುಂಬ ಈಸಿ ಆಗುತ್ತೆ, ಬಹಳ ಬೇಗ ಕಲ್ತು ಬಿಡ್ತೀರಿ. ಓಕೆನಾ? ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಏನೇನು ನೀವು ಇದನ್ನ ಮಾಡಬೇಕು ಅಂತಕ್ಕಂಥದ್ದು. ನಿನ್ನೆ ಹೇಳಿದ್ದೆ ನಿಮಗೆ ಆಲ್ರೆಡಿ ಲೈವಲ್ಲಿ ಸೆಷನಲ್ಲಿ ನಿಮ್ಗೆ ಹೇಳಿದ್ದೆ. ಕಂಪಲ್ಸರಿ ಫಸ್ಟ್ ಸೆಷನ್ ಬಂದು ನಮ್ದು ಏನಿರುತ್ತೆ, ಮೆಜರ್ಮೆಂಟ್ ಬ್ಲೌಸಿಂದ ನಾವು ಡ್ರಾಫ್ಟಿಂಗ್ ಮತ್ತು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಲಿತಾ ಇದ್ದೀವಿ ಅಂತ ಹೇಳಿದ್ದೆ. ಸೊ ಅದೇ ಪ್ರಕಾರ ಈಗ ಮೆಜರ್ಮೆಂಟ್ ಬ್ಲೌಸಿಂದ ಫಸ್ಟ್ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ಳೋದನ್ನ ಕಲ್ತ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಕಲೀಲಿಕ್ಕೆ ಬಂದವರು ಮತ್ತು ಕಲ್ತಿರೋರು ಏನು ಮಾಡಬೇಕು ಅಂತಂದ್ರೆ, ಸ್ವಲ್ಪ ಈ ಮೆಜರ್ಮೆಂಟ್ ನಾನು ಯಾವ ರೀತಿ ತೆಗೆದುಕೊಳ್ತೀನಿ ಅಂತಕ್ಕಂಥದ್ದನ್ನ ಫಾಲೋ ಮಾಡಿ ನೀವು. ಓಕೆನಾ? ಆಲ್ರೆಡಿ ನಿಮಗೆ ಬರೋದ್ರಿಂದ ನೀವು ಫಾಲೋ ಮಾಡಿ. ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು ಕಟ್ಟಿಂಗನ್ನು, ಸ್ಟಿಚಿಂಗನ್ನು. ಅಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಮೆಥಡ್ಗೂ ನೀವು ಹಿಂದೆ ಮಾಡುವಂಥ ಮೆಥಡ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಸ್ಟಾರ್ಟಿಂಗ್ ನನಗೆ 0 ಇದ್ದೀನಿ ಅಂತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗ ನಾನೇನು ಮಾಡ್ತಾ ಇದ್ದೀನಿ ಇದನ್ನು ನೀವು ಮೊಬೈಲ್ ಮುಂದೆ ಇಟ್ಕೊಂಡು ಇದೇ ರೀತಿ ಸ್ಟಾರ್ಟಪ್ನ ಮಾಡಿ. ಯಾವ ರೀತಿ? ಒಂದು ಮೆಜರ್ಮೆಂಟ್ ಬ್ಲೌಸ್ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ನಿಮ್ಮದೇ ಆಗಿರಬೇಕು. ಓಕೆನಾ? ಯಾವುದೇ ಕಾರಣಕ್ಕೂ ಕಸ್ಟಮರ್ಗೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ, ಅಥವಾ ಪಕ್ಕದವ್ರ ಮನೆಗೆ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಮಸ್ಟ್ ಅಂಡ್ ಶುಡ್ ನಿಮ್ಮ ಮನೆಯವ್ರದ್ದೇ ಆಗಿರಬೇಕು ಅಥವಾ ನಿಮ್ಮದೇ ಆಗಿರಬೇಕು. ಓಕೆನಾ? ಆಗ ಮಾತ್ರ ಇದು ರಿಸಲ್ಟ್ ನಿಮಗೆ ನೋಡಲಿಕ್ಕೆ ಸಾಧ್ಯ. ಓಕೆನಾ? ಯಾಕಂದ್ರೆ ನೀವು ಕಸ್ಟಮರ್ ಮಾಡಿಕೊಟ್ಟಿವಿ ಅಂತಂದ್ರೆ ಅವ್ರು ಹೋಗ್ಬಿಟ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗೋದಿಲ್ಲ. ಹಾಗಾಗಿ ಫಸ್ಟ್ ನಿಮ್ಮ ಮೇಲೆ ಈ ಪ್ರಯತ್ನ ಇರಲಿ. ನಿಮ್ಮದೇ ರೆಡಿ ಬ್ಲೌಸ್ ಇರುವಂಥದ್ದನ್ನು ತೆಗೆದುಕೊಳ್ಳಿ, ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಆ ಬ್ಲೌಸ್ಗೂ ಈ ಬ್ಲೌಸ್ಗೂ. ಓಕೆನಾ? ಈಗ ಶುರು ಮಾಡೋಣ. ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು. ಫಸ್ಟ್ ನಮ್ಮ ಹತ್ರ ರೆಡಿ ಬ್ಲೌಸ್, ಯಾವುದೇ ಬ್ಲೌಸ್ ಆಗಿರಲಿ, ಪ್ಲೇನ್ ಬ್ಲೌಸ್ನ ಸಾಧ್ಯದ ಮಟ್ಟಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಅನ್ನ ಮಾಡಿ. ಮೆಜರ್ಮೆಂಟ್ಗಳಲ್ಲಿ ಪ್ಲೇನ್ ಬ್ಲೌಸ್ಗಳಲ್ಲಿ ಎಕ್ಯುರೇಟ್ ಆಗಿ ನಿಮಗೆ ಮೆಜರ್ಮೆಂಟ್ ಸಿಗಲ್ಲ. ಯಾಕೆಂದರೆ ಅದು ಹಿಗ್ತಾ ಹೋಗುತ್ತೆ, ನಿಮಗೆ ಎಕ್ಯುರೇಟ್ ಮೆಜರ್ಮೆಂಟ್ ಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ? ಹಾಗಾಗಿ ಲೈನಿಂಗ್ ಬ್ಲೌಸ್ ಇದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಲೈನಿಂಗ್ ಬ್ಲೌಸ್ಗೆ ಪ್ರಿಫರೆನ್ಸ್ ಕೊಡಿ. ಈಗ ನನ್ನ ಹತ್ರ ಒಂದು ಲೈನಿಂಗ್ ಬ್ಲೌಸ್ ರೆಡಿ ಇದೆ. ಓಕೆನಾ? ಈ ಲೈನಿಂಗ್ ಬ್ಲೌಸಲ್ಲಿ ನನಗೆ ಫಸ್ಟ್ ಅಟೆಂಪ್ಟ್ ನಾನೇನು ನೋಡಬೇಕು ಇದರಲ್ಲಿ ಅಂತಂದರೆ, ಫಸ್ಟ್ ಈ ರೀತಿ ಹಾಕೊಂಡಾದ್ಮೇಲೆ ಫಸ್ಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಗ್ಯಾಪ್ ಬರ್ತಾ ಇದೆನಾ ಇಲ್ಲ. ಇಲ್ಲಿಗೆ ಗ್ಯಾಪ್ ಇದೆ. ಓಕೆನಾ? ಎಷ್ಟು ಇಂಚಿನ ಗ್ಯಾಪ್ ಬರ್ತಾ ಇದೆ? ರೆಡಿಗೆ ಇದಕ್ಕೆ ಹತ್ರ 2 ಇಂಚಿನ ಗ್ಯಾಪ್ ನಮಗೆ ಬರ್ತಾ ಇದೆ. ಮೆಜರ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸ್ಟಾರ್ಟಿಂಗ್ ಅಂದರೆ ನಾವು ಸೊಂಟದ ಸುತ್ತಳತೆಯಿಂದನೇ ನಾವು ಮೆಜರ್ಮೆಂಟ್ನ ಸ್ಟಾರ್ಟಿಂಗಿಂದ ಮಾಡಬೇಕು. ಇಲ್ಲಿಂದ ನಮಗೇನು ಮೆಜರ್ಮೆಂಟ್ನ ತೆಗೆದುಕೊಳ್ತೀವಿ, ಇಲ್ಲೇನು ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿಂದ ಕಂಟಿನ್ಯೂ ಮಾಡಿ. ಇಲ್ಲೇನು ಫೋಲ್ಡ್ ಮಾಡಿ ಹೊಲ್ದಿರ್ತೀರಿ, ಕಾಜ್ ಬಟನ್ಗೆ ಏನು ಹಾಕಿರ್ತೀರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಹೊರಗಡೆಯಿಂದ ತೆಗೆದುಕೊಳ್ಳಿ, ಒಳಗಡೆಯಿಂದ ತೆಗೆದುಕೊಳ್ಬಿಡಿ, ಕನ್ಫ್ಯೂಸ್ ಆಗ್ತೀರಾ. ಎಷ್ಟು ಬರ್ತಾ ಇದೆ? ಫುಲ್ ಆಫ್ ರೌಂಡ್. ಓಕೆನಾ? ಫುಲ್ ಆಫ್ ರೌಂಡ್ ಎಷ್ಟು ಬರ್ತಾ ಇದೆ, ಫ್ರಂಟು ಮತ್ತು ಬ್ಯಾಕು, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಎಷ್ಟು ಬರ್ತಾ ಇದೆ? ಎಕ್ಸಾಕ್ಟ್ಲಿ 34.25 ಇಂಚು ಬರ್ತಾ ಇದೆ. 34.25 ಇಂಚು ಅಂದರೆ ಪಿನ್ ಎಲ್ಲಿ ಹಾಕ್ತೀವಿ ನಾವು, ಹುಕ್ಸು, ಅಲ್ಲಿ ಕೌಂಟ್ ಮಾಡಿಕೊಂಡ್ರೆ 34 ಇಂಚು. ಈ 34 ಇಂಚು ಕೌಂಟು. ಇದು ಎದ್ರದ್ದು ಮೆಜರ್ಮೆಂಟ್ ನಾವು ಮಾಡ್ಕೊಂಡಿದ್ವಿ? ಸೊಂಟದ ಸುತ್ತಳತೆ. ಇದು ಒಂದು ಸೊಂಟದ ಸುತ್ತಳತೆ ಅಂದರೆ ವೇಸ್ಟ್, WST ಅಥವಾ ಸೊಂಟ ಸುತ್ತಳತೆ ಅಂತ ಬರ್ಕೊಂಡು. ಓಕೆನಾ? ಬರ್ಕೊಂಡು ಎಷ್ಟು ಬರ್ತಾ ಇದೆ ನಮಗೆ? 34 ಇಂಚನ್ನು ನಾವು ಬರೆದಿಟ್ಕೊಳ್ಬೇಕು. ಓಕೆನಾ? 34 ಇಂಚು ಸೊಂಟದ ಸುತ್ತಳತೆ ಆಯಿತು. ಇದಾದ ನಂತರ ನೆಕ್ಸ್ಟ್ ಮೆಜರ್ಮೆಂಟ್ ನಾವು ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟು, ಇದು ಎಲ್ರಿಗೂ ಗೊತ್ತಾಗಲ್ಲ. ಸೊ ಇಲ್ಲಿ ನಾವು ಎಡಬಟ್ಟನ್ನು ಮಾಡ್ತೀವಿ. ಅದಕ್ಕೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ನಾವೇನು ಮಾಡಬೇಕು ಅಂದರೆ, ಈ ಕಾರ್ಡ್ ಶೀಟಲ್ಲಿ ನಿಮಗೆ ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಮಾಡಲಿಕ್ಕೋಸ್ಕರ ಇದನ್ನು ನೀವೇನು ಫಾಲೋ ಮಾಡಬೇಡಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ಲೈನ್ನ ನಿಮಗೆ ಡ್ರಾ ಮಾಡಿದ್ದೀನಿ. ಈ ಲೈನ್ ನಿಮ್ಗೆ ಕಾಣುತ್ತೆ. ಈಗ ಇನ್ನೊಂದು ಲೈನ್ನ ಇದೇ ರೀತಿ ಡ್ರಾ ಮಾಡ್ತೀನಿ. ಓಕೆನಾ? ಜಸ್ಟ್ ಫಾರ್ ಇದು
ನಿಮಗೆ ರೆಫರೆನ್ಸ್ಗೋಸ್ಕರ ಅಷ್ಟೇ ನಾನು ಲೈನ್ನ ಡ್ರಾ ಮಾಡ್ತಕ್ಕಂಥದ್ದು. ಓಕೆನಾ? ಈಗ ನಿಮಗೆ ಲೈನ್ ಕಾಣ್ತಾ ಇದೆ. ಈಗ ನಮ್ಗೆ ನೆಕ್ಸ್ಟ್ ಬರ್ತಕ್ಕಂಥ ಮೆಜರ್ಮೆಂಟ್ ಯಾವುದು ಅಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಎದೆಯ ಸುತ್ತಳತೆ, ಮೇಲ್ಗಡೆ ಇರುವಂತಹ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಇಲ್ಲಿಂದ ಇಲ್ಲಿಗೆ ಏನು ತೆಗೆದುಕೊಳ್ತೀರಲ್ಲ ಅಳತೆ, ಈ ಅಳತೆ ನಮ್ಗೆ ಬೇಕಾಗತ್ತೆ. ಇದು ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಈಗ ನಾವೇನ್ ಮಾಡ್ತೀವಿ, ಈ ಮೆಜರ್ಮೆಂಟ್ನ ಇಲ್ಲಿ ಲೈನ್ಗೆ ಇಟ್ಕೊಳ್ತೀವಿ, ಕೆಳಗಡೆ ಇಲ್ಲಿ ಮತ್ತು ಇಲ್ಲಿ, ಈ ಲೈನ್ಗೆ ಮತ್ತು ಈ ಲೈನ್ಗೆ ಈ ಮೆಜರ್ಮೆಂಟ್ ಬ್ಲೌಸ್ನ ಈ ರೀತಿ ಹಾಕಿದ್ದೀನಿ. ಓಕೆನಾ? 1 ಇಂಚ್ ಡಿಫ್ರೆನ್ಸಲ್ಲಿ ಹಾಕ್ತೀನಿ ನಿಮಗೆ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಮೆಜರ್ಮೆಂಟ್ ಅನ್ನೋದು ಬಹಳ ಮುಖ್ಯ, ಯಾಕೆಂದರೆ ಅರ್ಥ ಮಾಡ್ಲಿಕ್ಕೋಸ್ಕರನೇ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಇದು ಜಸ್ಟ್ ತಿಳ್ಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಏನು ಮಾಡಬೇಡಿ, ಜಸ್ಟ್ ವಾಚ್ ಮಾಡಿ ಅಷ್ಟೇ. ನಿಮಗೆ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಕ್ಕಂಥದ್ದು. ಓಕೆನಾ? ಈ 1 ಇಂಚಿಗೆ ಇಟ್ಟು ಇಲ್ಲಿಗೆ ಇಟ್ಕೊಂಡ್ವಿ. ಇಲ್ಲಿ ಮೆಜರ್ಮೆಂಟ್ ನಾವು ಕಂಟಿನ್ಯೂ ಮಾಡಿಕೊಂಡಾಗ ಓಕೆನಾ, ಈ ಎರಡೂ ಭಾಗ ಸೆಂಟರ್ಗೆ ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ಮಾಡಿರ್ತೀವಿ, ಇವೆರಡು ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡೇ ಕಟ್ ಮಾಡಿರ್ತೀವಲ್ವಾ, ಹಾಗಾಗಿ ಇವೆರಡೂ ಕೆಳಗಡೆ ಇರ್ತಕ್ಕಂಥ ಫ್ರಂಟ್ ಪಾರ್ಟ್ ಅಂತಕ್ಕಂಥದ್ದು ಕೂಡ ಕರೆಕ್ಟಾಗಿರಬೇಕು. ಇಲ್ಲಿ ನಾವು ಅಬ್ಸರ್ವ್ನ ಮಾಡಿಕೊಂಡಾಗ ನಮಗೆ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಕರೆಕ್ಟಾಗಿ 1 ಇಂಚ್ ಡಿಫ್ರೆನ್ಸಲ್ಲಿ ಬರ್ತಾ ಇದೆ. ಓಕೆನಾ? ಇದನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ಳಿ ನೀವು, ಇದು ಬಹಳ ಮುಖ್ಯ. ಇದು ಕೆಳಗಡೆ ಇಲ್ಲಿ, ಓಕೆನಾ? ಇಲ್ಲಿ ನಾವು 1 ಇಂಚ್ ಡಿಫ್ರೆನ್ಸ್ ಇಲ್ಲಿದೆ. ಓಕೆನಾ? ಇಲ್ಲಿ ಮೇಲ್ಗಡೆ ನಮಗೆ ಎಷ್ಟು ಇಂಚ್ ಡಿಫ್ರೆನ್ಸ್ ಬರುತ್ತೆ, ಕರೆಕ್ಟ್ ಲೈನಿಗೆ ಬರ್ತಾ ಇದೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 1 ಇಂಚ್ ಇದೆ. ಸೊ 1 ಇಂಚ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಈಗ ನಾವು ಇದನ್ನು ಎಷ್ಟು ಮಾಡ್ಕೊಂಡಿದ್ದೀವಿ, ಎಷ್ಟಕ್ಕೆ ಬರ್ಕೊಂಡಿದ್ವಿ, ವೇಸ್ಟ್ ಸೊಂಟದ ಸುತ್ತಳತೆ ನಾವೇನು ಮಾಡಿದೀವಿ, ಚೆಸ್ಟ್ ಅಂದರೆ ಅಪ್ಪರ್ ಚೆಸ್ಟ್ ಸುತ್ತಳತೆ ಏನಿದೆ ಎಷ್ಟಿದೆ, ಇದು 1 ಇಂಚ್ ಡಿಫ್ರೆನ್ಸ್ ಇದೆ. 1 ಇಂಚ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಓವರ್ ಆಲ್ ಎಷ್ಟಕ್ಕೆ ಬರುತ್ತೆ, ಎರಡು ಭಾಗದಲ್ಲಿ 1 ಇಂಚ್ ಡಿಫ್ರೆನ್ಸ್ ಇದೆ. ಓಕೆನಾ? 1 ಇಂಚು ಈ ಕಡೆ, 1 ಇಂಚು ಈ ಕಡೆ, 1 ಇಂಚು, 2 ಇಂಚ್ ಆಯಿತು. ನಾವು ಎಷ್ಟು ಪಾರ್ಟ್ ಮಾಡಿದ್ದೀವಿ, 1 2 3 4, ಫ್ರಂಟ್ ಪಾರ್ಟ್ 2, ಬ್ಯಾಕ್ ಪಾರ್ಟ್ 2, ಓವರ್ ಆಲ್ ಎಷ್ಟಾಯಿತು, 4 ಇಂಚ್ ಆಯಿತು. ಇಲ್ಲಿ ಎಷ್ಟು ಇಂಚ್ ಡಿಫ್ರೆನ್ಸ್ ಬರ್ತಾ ಇದೆ, ಡಬಲ್ ಫೋಲ್ಡ್ ಮಾಡಿದಾಗ 1 ಇಂಚು ಈ ಕಡೆ 1 ಇಂಚು, 2 ಇಂಚ್ ಬರ್ತಾ ಇದೆ. ಅಂದರೆ ಡಬಲ್ ಫೋಲ್ಡ್ ಮಾಡಿದ್ದೀವಿ, 2 ಇಂಚ್ಗೆ ಇನ್ನೂ 2 ಇಂಚ್ ಆ್ಯಡ್ ಮಾಡಿದ್ರೆ 4 ಇಂಚ್ ಆಯಿತು. ಈ ಸೊಂಟದ ಸುತ್ತಳತೆಗೆ ನಾವೇನು ಮಾಡ್ತೀವಿ, 4 ಇಂಚ್ ಆ್ಯಡ್ ಮಾಡಿ 38 ಇಂಚ್ ಅಪ್ಪರ್ ಚೆಸ್ಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ, 38 ಇಂಚ್ ಅಪ್ಪರ್ ಚೆಸ್ಟ್ ಅಂತ ನಾವು ಡಿಕ್ಲೇರ್ನ ಮಾಡ್ತೀವಿ ಈ ರೀತಿ ಬ್ಲೌಸ್ಗಳಲ್ಲಿ. ಓಕೆನಾ? ಈ ರೀತಿ ಇಟ್ಕೊಂಡು ನೋಡಿದಾಗ 1 ಇಂಚ್ ಡಿಫ್ರೆನ್ಸ್ ಕಂಪಲ್ಸರಿ ಬರುತ್ತೆ ಎಲ್ಲ ಬ್ಲೌಸ್ಗಳಲ್ಲೂ. ಆಲ್ಮೋಸ್ಟ್ 99% ಇರುವಂತಹ ಬ್ಲೌಸ್ಗಳಿಗೆ ಇದೇ ಡಿಫ್ರೆನ್ಸ್ ಬರತಕ್ಕಂಥದ್ದು. ಓಕೆನಾ? ಇದಿಷ್ಟು ಆಯಿತು, ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ರೀತಿ ನಾವು 1 ಇಂಚ್ ಯಾವುದೇ ಆಗಿರಲಿ ಸೊಂಟದ ಸುತ್ತಳತೆ ತೆಗಿಬೇಕು. ಅದಕ್ಕೆ ಎಷ್ಟು ಬಂದಿರದೆ 4 ಇಂಚ್ ಆ್ಯಡ್ ಮಾಡ್ಕೋಬೇಕು ಫುಲ್ ರೌಂಡಲ್ಲಿ. ಒಂದೇ ರೌಂಡಲ್ಲಿ ಅಂತಂದರೆ ಜಸ್ಟ್ 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು. ಓಕೆನಾ? ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂತಂದರೆ ಫ್ರಂಟ್ ಪಾರ್ಟಲ್ಲಿ ನಮಗೆ ಈಗ ಏನಾಯಿತು, ಈ ಮೆಜರ್ಮೆಂಟ್ ಇದೆಯಲ್ಲ ಫುಲ್ ಬಸ್ಟ್ ಮೆಜರ್ಮೆಂಟ್ನ ನಾವು ತೆಗಿಬೇಕಾಗತ್ತೆ. ಫುಲ್ ಮೆಜರ್ಮೆಂಟ್ ನಾವು ಎಲ್ಲಿ ತೆಗಿಬೇಕು ಅಂತಂದರೆ ಹುಕ್ಸ್ ಪಟ್ಟಿ ಏನಿದೆ, ಈ ಹುಕ್ಸ್ ಪಟ್ಟಿ ಹತ್ರನೇ ಫುಲ್ ಬಸ್ಟ್ ಮೆಜರ್ಮೆಂಟ್ನ ನಾವು ತೆಗಿಬೇಕಾಗತ್ತೆ ಅಕ್ಯುರೇಟ್ ಆಗಿ. ಎಲ್ಲಿಂದ, ಈ ಜಾಯಿಂಟ್ ಏನು ಮಾಡಿರ್ತೀವಿ ನಾವು, ಟಕ್ಸ್ ಏನು ಹಿಡಿದಿರ್ತೀವಿ, ಈ ಟಕ್ಸ್ ಭಾಗದಿಂದ ನಾವು ಮೆಜರ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಈ ರೀತಿ ಬಂದಿರುತ್ತೆ, ಕರೆಕ್ಟಾಗಿ ಇಟ್ಕೊಳ್ಬೇಕು. ಈ ರೀತಿ ಏನು ಬರುತ್ತಲ್ಲ, ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ. 6 ಪ್ಲಸ್ ಈ ಕಡೆ ಎಲ್ಲಿವರೆಗೆ ಬರ್ತಾ ಇದೆ, 10.5 ಇಂಚು. ಎಲ್ಲಿಗೆ, ಸ್ಟಿಚಿಂಗ್ಗೆ 10.5 ಇಂಚು ಪ್ಲಸ್ ಮಾರ್ಜಿನ್ ಕೂಡ ಬೇಕಾಗತ್ತೆ. ಬಟ್ 10.25 ಇಂಚು ನಮಗೆ ಬರ್ತಾ ಇದೆ. ಈ 10.25 ಇಂಚು ಡಿವೈಡೆಡ್ ಬೈ ನಾವೆಷ್ಟು ಮಾಡಬೇಕು, 4 ಮಾಡಬೇಕು. ಎಷ್ಟು, ಡಿವೈಡೆಡ್ ಬೈ 10.25 ಇಂಚು ಇಂಟು 4 ಮಾಡಬೇಕು. ಅದಕ್ಕೆ ನಿಮಗೇನು ಬೇಕು, ಕ್ಯಾಲ್ಕುಲೇಟರ್ ಬೇಕು. 10 ಡಿವೈಡೆಡ್ ಬೈ 4 10 ಇಂಟು 4, 10.25 ಇಂಟು 4 ಅಂತಂದರೆ 40 ಪ್ಲಸ್ 3/4 ಇಂಚು, 44 ಇಂಚಲ್ಲಿ ನಿಮಗೆ 1 ಇಂಚ್ ತೆಗಿತೀರ, 43 ಇಂಚಸ್.
43 ಇಂಚಸ್ಸಲ್ಲಿ ನಿಮಗೆ ಇಲ್ಲಿ ಗ್ಯಾಪ್ ಎಷ್ಟು ಬರ್ತಾ ಇದೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಗ್ಯಾಪ್ ಎಷ್ಟು ಬರ್ತಾ ಇದೆ? 2 ಇಂಚ್ ಬರ್ತಾ ಇದೆ. ಸೊ 43 ಇಂಚಸ್ಸಲ್ಲಿ 2 ಇಂಚನ್ನ ಮೈನಸ್ ಮಾಡಿದ್ರೆ 41 ಇಂಚ್ ಆಯಿತು. ಸೊ ಇವರ ಫುಲ್ ಬಸ್ಟ್ ಎಷ್ಟಿದೆ ಅಂತಂದರೆ 41 ಇಂಚ್ ಇದೆ. ಎಷ್ಟು? ಫುಲ್ ಬಸ್ಟ್ ಏನಿದೆ ಅದು 41 ಇಂಚ್ ಇದೆ. ಸೊ ಯಾವ ರೀತಿ ನಾವು ತೆಗೆದುಕೊಂಡಿದ್ದೀವಿ 41 ಇಂಚು ಅಂತಂದರೆ ಫ್ರಂಟ್ ಪಾರ್ಟಲ್ಲಿ, ಓಕೆನಾ, ಫ್ರಂಟ್ ಪಾರ್ಟಲ್ಲಿ ನಾವು ಫುಲ್ ಬಸ್ಟ್ ಮೆಜರ್ಮೆಂಟ್ನ ಸೆಂಟರ್ ಡಾಟ್ ಪಾಯಿಂಟಿಂದ ಈ ರೀತಿ ಫೋಲ್ಡ್ ಮಾಡಿ ಹಿಡ್ಕೊಂಡು ನಾವು ತೆಗೆದುಕೊಂಡಿದ್ದೀವಿ. ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಇದು ಅಕ್ಯುರೇಟ್ ರಿಸಲ್ಟ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಓಕೆನಾ, ಇದು ನಮಗೆ ಸಿಗುತ್ತೆ. ಇದರಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಫ್ರಂಟ್ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಎಷ್ಟು ಇಂಚ್ ಇದೆ ಅದನ್ನು ಮೈನಸ್ ಮಾಡಿದ್ದೀವಿ. ಇಲ್ಲಿ ನಮಗೆ ಫುಲ್ ಕೌಂಟ್ ಮಾಡಿದಾಗ ಎಷ್ಟು ಬಂತು? ಫ್ರಂಟ್ ಪಾರ್ಟು 10.25 ಇಂಚು ಬಂತು. 10 3/4 ಬಂತು. ಇದನ್ನ ಇಂಟು 4 ಮಾಡಿದಾಗ ನಮಗೆ ಇಸ್ ಈಕ್ವಲ್ ಟು 43 ಇಂಚಸ್ ಬಂತು. ಈ 43 ಇಂಚಸ್ಸಲ್ಲಿ 2 ಇಂಚ್ ಮೈನಸ್ ಮಾಡ್ತೀವಿ, 41 ಇಂಚ್ ಬರುತ್ತೆ. ಇದನ್ನು ನಾವು ಫುಲ್ ಬಸ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಓಕೆನಾ, 3 ಮೆಜರ್ಮೆಂಟ್ಸ್ ನಿಮಗೆ ಇಲ್ಲಿ ಆಯಿತು. ಇದಾದ ನಂತರ ಈ ಬಹಳ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಯಾವುದು ಅಂತಂದರೆ ನಮಗೆ ಆರ್ಮೋಲ್ ಡೌನಿಂಗ್ ಮೆಜರ್ಮೆಂಟ್ ಮತ್ತು ಲೆಂತ್. ಆರ್ಮೋಲ್ ಡೌನಿಂಗ್ ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಇದೆ. ಲೆಂತ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆರ್ಡ್ರು ನಿಮಗೆ ತಿಳಿಸ್ಕೊಡ್ತೀನಿ. ಲೆಂತ್ ಬಂದು ಬ್ಯಾಕ್ ಸೈಡಿಂದ ತೆಗೆದುಕೊಳ್ಳಿ. ಬ್ಯಾಕ್ ಸೈಡ್ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಎಷ್ಟಿದೆ ಈ ಸೆಂಟರ್ ಪಾಯಿಂಟಿಂದ ಈ ಸೆಂಟರ್ ಪಾಯಿಂಟಿಗೆ ಕನ್ಸಿಡರ್ ಮಾಡ್ಕೊಳ್ಳಿ. 18 ಇಂಚಿನ ಲೆಂತ್ ಇದೆ. ಫುಲ್ ಲೆಂತ್ ಎಷ್ಟಿದೆ? 18 ಇಂಚಿದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಮೆಜರ್ಮೆಂಟು ಶೋಲ್ಡರ್. ಈ ರೀತಿ ಬ್ಲೌಸ್ಗಳಲ್ಲಿ ನಿಮಗೆ ಶೋಲ್ಡರ್ ಅಕ್ಯುರೇಟ್ ಮೆಜರ್ಮೆಂಟ್ ಸಿಗೋದಿಲ್ಲ. ಇಲ್ಲಿ ನಾವು ತಲೆನ ಓಡಿಸಿ ಶೋಲ್ಡರ್ ಮೆಜರ್ಮೆಂಟ್ನ ತೆಗಿಬೇಕಾಗತ್ತೆ. ಯಾವ ರೀತಿ ತೆಗಿತೀರಿ ನೀವು ಶೋಲ್ಡರ್ ಮೆಜರ್ಮೆಂಟ್ ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಜಾಯಿಂಟ್, ಸ್ಲೀವ್ ಜಾಯಿಂಟ್ ಏನಿದೆಯಲ್ಲ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಸ್ಲೀವ್ ಜಾಯಿಂಟ್ಗೆ ಎಷ್ಟು ಬರ್ತಾ ಇದೆ? 9.25 ಇಂಚು ಬರ್ತಾ ಇದೆ. ಎಷ್ಟು? 9.25 ಇಂಚು. ಇದನ್ನ ಬರೆದು ಇಟ್ಕೊಳ್ಳಿ. 9/1/4 ಮೈನಸ್ 15 ಅಂದರೆ ಲೆಂತಲ್ಲಿ 9.25 ಇಂಚು ಮೈನಸ್ ಮಾಡಬೇಕು. 15ರಲ್ಲಿ 9.25 ಇಂಚು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 15ರಲ್ಲಿ 9 ಹೋದರೆ ಎಷ್ಟು? 15ರಲ್ಲಿ 9 ಹೋದರೆ ನಿಮಗೆ ಈ ಕಡೆ 5 + 4 ಹೋದರೆ 6.25 ಇಂಚು ಇವರ ಆರ್ಮೋಲ್ ಡೌನಿಂಗ್ ಆಗಿದೆ. ಎಷ್ಟು? 6.25 ಇಂಚು ಆರ್ಮೋಲ್ ಡೌನಿಂಗ್ ಆಗಿದೆ ಅಂತಂದರೆ ಇವರ ಶೋಲ್ಡರ್ ಬಂದು ಎಷ್ಟಿರುತ್ತೆ ಅಂತಂದರೆ, ಯಾವುದೇ ಶೋಲ್ಡರ್ ಆಗಿರಲಿ, ನೀವು ನಿಮ್ಮ ಹತ್ರ ಮೆಜರ್ಮೆಂಟ್ ಬ್ಲೌಸ್ ಇದೆ ಅಂತಂದರೆ ಇದರಲ್ಲಿ 1/2 ಇಂಚ್ ಮೈನಸ್ ಮಾಡಿ. ಇಲ್ಲಿ ನಮಗೆ ಎಷ್ಟು ಬರುತ್ತೆ? 9.25 ಇಂಚಲ್ಲ, 6.25 ಇಂಚಿದೆ. ಇಲ್ಲಿ 1/2 ಇಂಚ್ ಮೈನಸ್ ಮಾಡಿದ್ರೆ 5.25 ಇಂಚು, 3/4, 3/4, 5.25 ಇಂಚ್ಗೆ, ಸಾರಿ 1/2 ಇಂಚ್ ಅಂದರೆ 5.25 ಇಂಚಿನ ಶೋಲ್ಡರ್ ಇವ್ರದ್ದಾಗಿರುತ್ತೆ. ಓಕೆನಾ, 5.25 ಇಂಚ್ ಶೋಲ್ಡರ್ ಬರುತ್ತೆ. ಈ 5.25 ಶೋಲ್ಡರಲ್ಲಿ ನಾವೇನು ಮಾಡಬೇಕು, ಪಟ್ಟಿ ಎಷ್ಟಿದೆ, ಶೋಲ್ಡರ್ ಪಟ್ಟಿ ಇವ್ರದ್ದು ಎಷ್ಟಕ್ಕೆ ಬರ್ತಾ ಇದೆ, ಎಷ್ಟಕ್ಕೆ ಇಟ್ಕೊಂಡಿದ್ದಾರೆ, ಈ ಪಟ್ಟಿ ಶೋಲ್ಡರ್ನ ತೆಗೆದುಕೊಳ್ಬೇಕಾದ್ರೆ ನಾವು ಪೈಪಿಂಗನ್ನು ಬಿಟ್ಟುಬಿಡಬೇಕು. ಓಕೆನಾ, ಸ್ಟಾರ್ಟಿಂಗಲ್ಲಿ ಪೈಪಿಂಗ್ನ ಹಿಡ್ಕೊಳ್ಬಾರ್ದು. ಹಿಡ್ಕೊಂಡ್ರೆ ತೊಂದರೆ ಇಲ್ಲ. ಇಲ್ಲಿ 2.5 ಇಂಚ್ ಬರ್ತದೆ. ಸೊ 2.5 ಇಂಚು ಶೋಲ್ಡರ್ ಪಟ್ಟಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಎಷ್ಟಿದೆ ಶೋಲ್ಡರ್ ಪಟ್ಟಿ? 2.5 ಇಂಚು. ಇಷ್ಟೇ ತಿಳ್ಕೊಳ್ಳಿ. ಓಕೆನಾ, ಈಗ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ನೀವು ಇಟ್ಕೊಂಡು ಫಾಲೋಅಪ್ನ ಮಾಡಿ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು. ನಾನು ಹೇಳೋದು ಏನಪ್ಪ ಅಂತಂದರೆ ನಿಮಗೆ ವಿಡಿಯೋಸಲ್ಲಿ ಡೀಟೇಲಿಂಗ್ ಹೇಳ್ಕೊಡ್ತಾ ಇದ್ದೀನಿ, ಮೆಂಬರ್ಸ್ ವಿಡಿಯೋಸ್ ಆಗಿರೋದ್ರಿಂದ. ಸೊ ಪ್ರತಿಯೊಂದನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಡೌಟ್ ಇರೋದೇ ಇಲ್ಲ. ಸೊ ಅಷ್ಟು ನೀಟಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಪೇಷನ್ಸಿಂದ ಅಷ್ಟು ನೀಟಾಗಿ ಕಲಿಲೇಬೇಕು. ಯಾಕಂದರೆ ಇಲ್ಲಿ ನೀವೇ ಕಲಿತಕ್ಕಂಥವ್ರು. ನಾನು ಎಷ್ಟೇ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮಲ್ಲಿ ಕಲಿಯುವಂಥ ಹಠ ಇದ್ದರೆ ಮಾತ್ರ ಕಲಿಲಿಕ್ಕೆ ಸಾಧ್ಯ. ಓಕೆನಾ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇಂದ ಏನು ಮೆಜರ್ಮೆಂಟ್ ಹಾಕ್ತೀವಲ್ಲ, ಈ ಮೆಜರ್ಮೆಂಟ್ ಏನಿದೆ ಇದು ನಮಗೆ ಅಪ್ಪರ್ ಚೆಸ್ಟ್. ಓಕೆನಾ, ಈ ಮೆಜರ್ಮೆಂಟೇ ನಮಗೆ ಅಪ್ಪರ್ ಚೆಸ್ಟ್. ಇಲ್ಲಿ ಬರ್ಕೊಂಡಿರಲ್ಲ ಅಪ್ಪರ್ ಚೆಸ್ಟ್ ಅಂತ, ಸುತ್ತಳತೆ 38 ಇಂಚ್ ಅಂತ ಏನು ಮಾಡಿದ್ವಿ, 10.25 ಇಂಚ್ ತೆಗೆದುಕೊಂಡು ಏನು ಮಾಡಿದ್ವಲ್ಲ ಫ್ರಂಟಲ್ಲಿ, ಅದನ್ನೇ ನಾವು ಇಲ್ಲಿ ಹಾಕ್ತಕ್ಕಂಥದ್ದು, ಅಪ್ಪರ್ ಚೆಸ್ಟಿಗೆ ಹಾಕುವಂಥದ್ದು. ಇದೆಷ್ಟಾಯಿತು ನಮಗೆ? 38 ಇಂಚ್ ಇದೆ ಸುತ್ತಳತೆ, ಪೂರ್ತಿ ಸುತ್ತಳತೆ. ಇದು ನೆಕ್ಸ್ಟ್ ಬಾಡಿ ಮೆಜರ್ಮೆಂಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ಸ್ಟಾರ್ಟಿಂಗಿಂದನೇ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಓಕೆನಾ, ಇದು ಸೊಂಟದ ಸುತ್ತಳತೆ. ಇದು ಸೊಂಟದ ಸುತ್ತಳತೆ. ಇಲ್ಲಿಂದ ಏನು ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀವಿ, ಇದು ಸೊಂಟದ ಸುತ್ತಳತೆ. ಇದಾದ ನಂತರ ಫುಲ್ ಬಸ್ಟ್ ಅಂತ ನಾವೇನು ಕರೆದ್ವಿ, ಫುಲ್ ಬಸ್ಟ್ ಮೆಜರ್ಮೆಂಟ್ ನಿಮ್ಗೆ ಎಲ್ಲಿಂದ ತೊಗೊಂಡ್ವಿ, ಇಲ್ಲಿಂದ ತೆಗೆದುಕೊಂಡಿದ್ದೀವಿ.
ಈ ರೀತಿ ಇದನ್ನು ನಾವೇನಂತೀವಿ ಫುಲ್ ಬಸ್ಟ್. ಅಂದರೆ ಡಾಟ್ ಪಾಯಿಂಟ್ ಏನಿರುತ್ತಲ್ಲ ಆ ಪಾಯಿಂಟಿಂದ ಬರುವಂಥದ್ದೇ ಫುಲ್ ಬಸ್ಟ್. ಓಕೆನಾ, ಅದು ಮೆಜರ್ಮೆಂಟ್ ಫ್ರಂಟಲ್ಲಿ ಬೇರೆ ಹೋಗುತ್ತೆ, ಬ್ಯಾಕ್ ಸೈಡಲ್ಲಿ ಬೇರೆ ಬರುತ್ತೆ ಇದು. ಓಕೆನಾ, ಹಾಗಾಗಿ ಇದಾದ ನಂತರ ಪಾಯಿಂಟ್ ಎಲ್ಲಿಗೆ ಬರ್ತಾ ಇದೆ ಮತ್ತು ಸೇಪಟ್ಟಿ ಎಷ್ಟಕ್ಕೆ ಹಚ್ಚಿದ್ದಾರೆ ಅದಕ್ಕೋಸ್ಕರ ಈ ಸೆಂಟರ್ ಪಾಯಿಂಟಿಂದ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. ಸೆಂಟರ್ ಪಾಯಿಂಟಿಂದ ಇಟ್ಕೊಂಡು ಕರೆಕ್ಟ್ ಡಾಟ್ ಪಾಯಿಂಟ್ ಎಲ್ಲಿ ಸ್ಟಿಚ್ ಹಾಕಿದ್ದಾರೆ, ಅಂದರೆ ಡಾಟ್ ಪಾಯಿಂಟ್ ಅಂದರೆ ಏನು, ಇಲ್ಲಿ ನಾವು ಒಳಗಡೆ ಸ್ಟಿಚ್ ಹಾಕಿದಾರಲ್ಲ ಈ ಪಾಯಿಂಟ್ ಔಟ್ನ ಇಟ್ಕೊಂಡು ಇಲ್ಲಿನ ಕಪ್ ಶೇಪ್ ಕೂಡುತ್ತೆ, ಈ ಪಾಯಿಂಟ್ಗೆ ಇಟ್ಕೊಂಡು ನಾವು ಈ ರೀತಿ ಇಟ್ಕೊಳ್ಳಿ, ಶೋಲ್ಡರ್ನ ಮಡಿಸ್ಕೊಳ್ಳಿ, ಇಲ್ಲಿ ಇಷ್ಟಕ್ಕೆ ಬರುತ್ತೆ. ಇದನ್ನ ಇಟ್ಕೊಂಡು ಇಲ್ಲಿ ಮೆಜರ್ಮೆಂಟ್ ಟೇಪಿಂದ ಕೌಂಟ್ ಮಾಡಿ ಎಷ್ಟಕ್ಕೆ ಬರ್ತಾ ಇದೆ ಅಂತೇಳಿ. ಓಕೆನಾ, ಎಷ್ಟಕ್ಕೆ ಬರ್ತಾ ಇದೆ, ಇದು 10.5 ಇಂಚಿಗೆ ಬರ್ತಾ ಇದೆ. 10.5 ಇಂಚು. ಹಾಗೆ ಇದನ್ನು ಈ ರೀತಿ ಕೆಳಗಡೆ ತೆಗೆದುಕೊಳ್ಳಿ. ಓಕೆನಾ, 10.5 ಪ್ಲಸ್ 13 ಎಳೆದು ಹಿಡ್ಕೊಂಡ್ರೆ 13 ಇಂಚು, ಕೆಳಗಡೆ ಮಾರ್ಜಿನ್ ಸೇರಿಸಿದ್ರೆ 13.5, ಮೇಲ್ಗಡೆ ಮಾರ್ಜಿನ್ ಸೇರಿಸಿದ್ರೆ 14 ಇಂಚು, ಹಾಫ್ ಇಂಚು ಮಾರ್ಜಿನ್. ಅದಕ್ಕೆ ಇಲ್ಲಿ ಹೊಲಿತೀವಲ್ವ ಅದಕ್ಕೋಸ್ಕರ. ಟೋಟಲ್ ಲೆಂತ್ ಇರೋದು 13 ಇಂಚು, ಹಾಫ್ ಇಂಚು ಸ್ಟಿಚಿಂಗ್ಗೋಸ್ಕರ, ಶೋಲ್ಡರ್ ಪಟ್ಟಿಗೋಸ್ಕರ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಪ್ಲಸ್ ಇಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಇದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಇದನ್ನೇನು ಹೇಳ್ತೀವಿ, ಡಾಟ್ ಪಾಯಿಂಟ್ ಅಂತ ಹೇಳ್ತೀವಿ. ಡಾಟ್ ಪಾಯಿಂಟ್ ಬಂದು ಎಷ್ಟಕ್ಕಿದೆ, ಟೋಟಲ್ 14 ಇಂಚಿಗೆ ತೆಗೆದುಕೊಳ್ಬೇಕು ನಾವು. ಓಕೆನಾ, ಇದರಲ್ಲಿ -1 ಇಂಚು ಮಾಡಿದ್ರೆ 13 ಇಂಚು ರೆಡಿ ಇದೆ. ಪ್ಲಸ್ ಆದರೂ ಮಾಡ್ಕೊ, ಪ್ಲಸ್ 1 ಇಂಚ್ ಮಾಡಿದ್ರೆ 14 ಇಂಚಿಗೆ ನಮಗೆ ಬೇಕು ಕಟಿಂಗ್ ಮಾಡ್ಕೋಬೇಕಾದ್ರೆ. ಓಕೆನಾ, ಇದು ಡಾಟ್ ಪಾಯಿಂಟ್ ಆಯಿತು. ಓಕೆನಾ, ಇನ್ನು ಶೇಪ್ ಪಟ್ಟಿ ಇವೆಲ್ಲ ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಇಷ್ಟಿದ್ರೆ ಸಾಕು. ಇಷ್ಟು ನೀವು ಕನ್ಸಿಡರ್ ಮಾಡಿ ಕಲ್ತ್ಕೊಂಡ್ಬಿಟ್ರೆ ನೀವು ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ತೆಗೆದುಕೊಳ್ಳೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು ಸ್ಲೀವ್ಸ್ ಒಂದು ನೋಡ್ತಿರಲ್ಲ, ಸ್ಲೀವ್ಸಲ್ಲಿ ಬಂದು ಸೇಮ್ ಆ್ಯಸ್ ಇಟ್ ಈಸ್ ಸ್ಲೀವ್ ಲೆಂತ್ ಅಂತ ಹೇಳ್ತೀವಿ ಇದನ್ನು. ಈ ಲೆಂತ್ ಏನಿದೆ ಇದು ಆ್ಯಸ್ ಇಟ್ ಈಸ್ ನಮಗೆ ಬ್ಲೌಸಲ್ಲಿ ಏನು ಕೊಟ್ಟಿರ್ತಾರೆ ಆ ಮೆಜರ್ಮೆಂಟ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ 8.5 ಇಂಚ್ ಇದೆ, ನಿಮ್ಮ ಬ್ಲೌಸಲ್ಲಿ ಏನು ಬರುತ್ತೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್ ಎಷ್ಟಿದೆ, 8.5 ಇಂಚಿದೆ, ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು, ಓಕೆನಾ, ನೆಕ್ಸ್ಟ್ ಇದು ಒಂದೇ, ಇಲ್ಲಿ ಇದು ಏನಿದೆ ಬಾಟಮ್ ರೌಂಡ್, ಸ್ಲೀವ್ ಬಾಟಮ್ ರೌಂಡ್ ಅಂತ ಹೇಳ್ತೀವಿ ಇದನ್ನು. ಓಕೆನಾ, ಸಾಕಷ್ಟು ಜನ ಸ್ಲೀವ್ ರೌಂಡ್ ಅಂತಲೂ ಕರೀತಾರೆ, ಬಟ್ ಬಾಟಮಲ್ಲಿ ಇರೋದ್ರಿಂದ ಎಲ್ಬೋ ಸ್ಲೀವ್ಸ್ ಇದಾಗಿರೋದ್ರಿಂದ ಎಲ್ಬೋ ರೌಂಡ್ ಎಷ್ಟು ಬರುತ್ತೆ ಬಾಟಮ್ ರೌಂಡ್ ಅದನ್ನಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. 5.5 ಇಂಚಿದೆ ಬಾಟಮ್ ರೌಂಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. PTR ಎಷ್ಟಿದೆ, 5.5 ಇಂಚಿದೆ. ಓಕೆನಾ, ಇದಿಷ್ಟು ಸಾಕಾಗತ್ತೆ. ಇಷ್ಟರ ಮೇಲೆ ನಾವು ಮಾರ್ಕಿಂಗನ್ನು ಹಾಕೊಳ್ಳೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಓಕೆನಾ, ಇದನ್ನು ಸೈಡ್ಗೆ ಇಡೋಣ. ಈ ಮಾರ್ಕಿಂಗ್ ಮೆಜರ್ಮೆಂಟ್, ಇಷ್ಟು ಮೆಜರ್ಮೆಂಟ್ನ ನಾವು ಬರ್ಕೊಂಡಿವಿ. ಓಕೆನಾ, ಈಗ ಮಾರ್ಕಿಂಗ್ ಯಾವ ರೀತಿ ಹಾಕಬೇಕು. ಓಕೆನಾ, ಈಗ ನೋಡಿ ನಾನು ನಿಮಗೆ ಡ್ರಾಫ್ಟಿಂಗ್ ಶೀಟಲ್ಲಿ ಹಾಕ್ತಾ ಇದ್ದೀನಿ. ನೀವು ಮಸ್ಟ್ ಆ್ಯಂಡ್ ಶುಡ್ ಈ ರೀತಿ ಡ್ರಾಫ್ಟಿಂಗ್ ಶೀಟನ್ನೇ ತಗೊಳ್ಳಿ, ಅದರಲ್ಲೇ ಮಾರ್ಕನ್ನು ಹಾಕಿ. ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ. ಅದನ್ನು ತೆಗೆದುಕೊಂಡೋಗಿ ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡಿ, ಅಥವಾ ಪ್ಲೇನ್ ಬ್ಲೌಸ್ ಮೇಲೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡಿ, ಕರೆಕ್ಟಾಗಿ ಬರುತ್ತೆ, ಎಲ್ಲೂ ತೊಂದರೆ ಆಗೋದೇ ಇಲ್ಲ. ಅಥವಾ ನ್ಯೂಸ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಏನು ತೊಂದರೆ ಇಲ್ಲ. ನನ್ನ ಪ್ರಕಾರ ಪ್ರಾಕ್ಟೀಸ್ ಇಷ್ಟು ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ನಿಮಗೆ. ಡೇ ಬೈ ಡೇ ಇನ್ಕ್ರೀಸ್ ಆಗುತ್ತೆ, ಸಾಕಷ್ಟು ಟೈಮ್ ಇರುತ್ತೆ. 2-3 ಡೇಸ್ ಟೈಮ್ ಕೊಟ್ಟಿರ್ತೀನಲ್ವ, ಅಲ್ಲಿ ನಿಮ್ಗೆ ಸರಿ ಹೋಗುತ್ತೆ ದಿನ ಪ್ರಾಕ್ಟೀಸ್ ಮಾಡಲಿಕ್ಕೆ. ಯಾವುದಕ್ಕೆ, ಇದಕ್ಕೋಸ್ಕರ. ಅರ್ಥ ಆಯ್ತಾ? ಈಗ ಮಾರ್ಕಿಂಗನ್ನು ಹಾಕೊಳ್ಳೋಣ. ನಾವೇನು ಮಾಡಬೇಕು, ಫಸ್ಟ್ ಮಾರ್ಕಿಂಗು ನಿಮಗೆ ಯಾವ ರೀತಿ ಬರುತ್ತೆ ಅಂದರೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಲೈನಿಂಗ್ ಇರುತ್ತೆ, ಲೈನಿಂಗ್ನ ಯಾವ ರೀತಿ ಹಾಕೋಬೇಕು. ಅಂಚು ಪೀಸನ್ನು ಒಟ್ಟಿಗೆ ಮಾಡಿಕೊಂಡು, ಈಗ ಮಾಡ್ಕೊಂಡಲ್ಲ ಈ ರೀತಿ ಒಟ್ಟಿಗೆ ಮಾಡಿಕೊಂಡ್ರೆ ನಿಮಗೆ ಸೆಂಟರ್ ಫೋಲ್ಡ್ ಬರುತ್ತೆ. ಓಕೆನಾ, ಈ ಸೆಂಟರ್ ಫೋಲ್ಡ್ ಏನು ಬರುತ್ತೆ, ಇದೇ ನಿಮಗೆ ಬ್ಯಾಕ್ ಕಟಿಂಗ್ ಮಾಡಲಿಕ್ಕೆ ಪಾಯಿಂಟು. ಅರ್ಥ ಆಯ್ತಾ? ಈಗ ನೀವು ಬ್ಯಾಕ್ ಸೈಡ್ ಮೆಜರ್ಮೆಂಟನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು, ನೀವು ಕಟಿಂಗ್ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇದನ್ನು, ಇದು ಬಿಗಿನರ್ಸ್ಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದು ಕ್ಲಾಸ್ ಕೂಡ ಬಿಗಿನರ್ಸ್ ಆಗಿರೋದ್ರಿಂದ ಇದನ್ನು ಹೇಳಬೇಕು ಅರ್ಥ ಆಗಲಿಕ್ಕೆ. ಈಗ ಈ ರೀತಿ ಬರುತ್ತೆ ಕಟಿಂಗ್ ಇವ್ರದ್ದು. ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀವಲ್ವ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದು ಎರಡು ಏಕ ಮಾಡಿದ್ರೆ ಒಂದೇ, ಈ ರೀತಿ ಡಬಲ್ ಫೋಲ್ಡ್ ಅಂದರೆ 4 ಭಾಗ ಆಯಿತು. ಈಗ ನಾವು ಕಟ್ ಮಾಡ್ತಿರೋದು ಯಾವುದು, ಬ್ಯಾಕ್ ಸೈಡ್. ಈ ರೀತಿನೇ ಕಟ್ ಮಾಡ್ತೀವಿ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕು ಫೋಲ್ಡು, 2 ಫೋಲ್ಡ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ನಾವು 2 ಫೋಲ್ಡ್ ಇದೇ ರೀತಿ ಹಾಕೋಬೇಕು. ಅಂಚು ಪೀಸ್ನ ಎರಡೂ ಜಾಯಿಂಟ್ ಮಾಡಿಕೊಂಡು ಐರನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬಟ್ಟೆ ಲೇಯಿಂಗ್ ಆಗಿಬಿಡತ್ತೆ, ಕರೆಕ್ಟಾಗಿ ಸಿಗುತ್ತೆ. ಓಕೆನಾ, ಈಗ ನೆಕ್ಸ್ಟ್ ಮಾರ್ಕಿಂಗ್ ಯಾವ ರೀತಿ ಅಂತ ನೋಡೋಣ. ಓಕೆ,
ಈಗ ಮಾರ್ಕಿಂಗಲ್ಲಿ ಬಂದು ಫಸ್ಟ್ ನಮಗೆ ಯಾವುದು ಬೇಕಾಗುತ್ತೆ ಅಂತಂದರೆ, ಈ ರೀತಿ ಸ್ಕ್ವಯರ್ ಶೇಪಲ್ಲಿ ನಾವೇನು ಲೈನಿಂಗನ್ನು ಇಟ್ಕೊಂಡಿರ್ತೀವಿ, ಕೆಳಗಡೆ ಅಡಿಷ್ನಲ್ ಬಟ್ಟೆ ಏನಿರುತ್ತೆ ಕಟ್ ಮಾಡಿ ತಕ್ಕೊಳ್ಳಿ. ಅದು ನಿಮಗೆ ಇದ್ರ ಮೇಲೆ ಯಾವುದು ಲೈನಿಂಗ್ ಮೇಲೆ ಹಾಕಿ ತೋರಿಸ್ತಾನೆ, ಅದರ ವಿಡಿಯೋ ನಿಮಗೆ ಕಟಿಂಗ್ ವಿಡಿಯೋದಲ್ಲಿ ಬರುತ್ತೆ. ಈಗ ಮೆಜರ್ಮೆಂಟ್ ವಿಡಿಯೋದಲ್ಲಿ ಇಷ್ಟು ತಿಳ್ಕೊಳ್ಳಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಟಿಂಗ್ ಇರುತ್ತೆ, ಯಾವ ರೀತಿ ಅಂತ ತೋರಿಸ್ತೇನೆ ನಿಮಗೆ. ಈಗ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಆಲ್ರೆಡಿ ನಾನು 1/2 ಇಂಚ್ ಮಾರ್ಜಿನ್ಗೆ ಲೈನನ್ನು ಹಾಕೊಂಡಿದ್ದೀನಿ. ಇದ್ರ ಮೇಲೆ ಕೂಡ 1/2 ಇಂಚ್ ಮಾರ್ಜಿನ್ಗೆ ಕೆಳಗಡೆ ಮಾತ್ರ ಮಾರ್ಜಿನ್ ಲೈನನ್ನು ಹಾಕೊಳ್ಳಿ. ಈಗ ಇದು ಬ್ಲೌಸ್ ಲೆಂತ್ ಎಷ್ಟಿದೆ? 15 ಇಂಚಸ್ ಇದೆ. ಇಲ್ಲಿಗೆ ರೆಡಿ 15 ಬೇಕು. ಕೆಳಗಡೆ 1/2 ಇಂಚ್ ಮಾರ್ಜಿನ್ ಸ್ಟಿಚಿಂಗ್ ಹೋಗುತ್ತೆ. ಮೇಲ್ಗಡೆ 1/2 ಇಂಚ್ ಬೇಕಲ್ವಾ, ಅದಕ್ಕೆ ಕೆಳಗಡೆ ಮಾರ್ಜಿನಿಂದ 16 ಇಂಚಸ್ ಅನ್ನ ನಾನು ಇಟ್ಕೊಂಡಿದ್ದೀನಿ, ಅಂದರೆ 16 ಇಂಚು. ಎಷ್ಟಕ್ಕೆ? ಟೋಟಲ್ 15 ಇಂಚಿಗೆ 1 ಇಂಚ್ ಸೇರಿಸ್ಕೋಬೇಕು. ಯಾವುದೇ ಬ್ಲೌಸ್ ಆಗಿರಲಿ 1 ಇಂಚ್ ಸೇರಿಸ್ಕೊಂಡು ಮಾಡ್ಕೊಳ್ಳಿ. 16 ಇಂಚ್ ಆಯಿತು. ಇಲ್ಲಿ ಎಲ್ ಸ್ಕೇಲ್ ಬಹಳ ಮುಖ್ಯ. ಎಲ್ ಸ್ಕೇಲ್ನ ಒಂದು ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಇಲ್ಲ ಅಂತಂದರೆ. ಈಗ ನೋಡಿ 16 ಇಂಚ್ ಆಯಿತು. 16 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನಾನು. ಈಗ ನಿಮಗೆ ಜಸ್ಟ್ ರೆಫರೆನ್ಸ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಎಲ್ ಸ್ಕೇಲ್ ಇಲ್ಲ. ನಾನೇನು ಮಾಡ್ತೀನಿ, ಈ ರೀತಿ ಇಟ್ಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ಕೋತೀನಿ, ಸೀದಾ ಇದೆ ಅಂತೇಳಿ. ನೀವು ಇಲ್ಲಿ ಕಾಣ್ತಾ ಇದ್ದೇನೆ, ಈ ರೀತಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಈಗ ಈ ರೀತಿ ಡ್ರಾ ಆಯಿತು, ಲೈನ್ ಹಾಕೊಂಡ್ಬಿಟ್ಟೆ ನಾನು, ಸೀದಾ ಇದೆ ಅಂತ ಡ್ರಾ ಮಾಡಿಕೊಂಡೆ. ಈಗ ನೋಡಿ, ಇಲ್ಲಿ ನನಗೆ 16 ಇಂಚ್ ಕರೆಕ್ಟ್ ಬರ್ತಾ ಇದೆ. ಇದನ್ನೇನು ಸ್ವಲ್ಪ ಮುಂದೆ ತೊಗೊಂಡೋಗಿ ನಾನು ಕೌಂಟ್ ಮಾಡಿಕೊಂಡ್ರೆ, 16 ಇಂಚಿಗೆ ಕೌಂಟ್ ಮಾಡಿಕೊಂಡ್ರೆ ಇದು ಎಲ್ಲಿಗೆ ಬರ್ತಾ ಇದೆ? ಓಕೆನಾ, ಕರೆಕ್ಟಾಗಿ ಬಂತು ಇದು. ಸಾರಿ, ಲೈನ್ ಇಲ್ಲ ಅಂದರೆ ನಿಮಗೆ ಏನಾಗುತ್ತೆ, ಸ್ವಲ್ಪ ಈ ರೀತಿ ಆ್ಯಸಿಡ್ ಆಯಿತು ಅಂತಂದ್ರು, ಅಂದರೆ ಆಚೆ ಈಚೆ ಹೋಯಿತು ಅಂತಂದ್ರು ಕೂಡ ನಿಮ್ಗೆ ಏನಾಗುತ್ತೆ, ಈ ರೀತಿ ಕೆಲವೊಬ್ರು ಲೈನ್ ಈ ರೀತಿ ಹಾಕ್ಬಿಟ್ರೆ ಅನ್ಕೊಳ್ರಿ, ಡೌನ್ ಆಯಿತು ಅಂತಂದರೆ ನಿಮಗೆ ಇಲ್ಲಿ 16 ಇಂಚ್ ಕರೆಕ್ಟಾಗಿ ಬರಬೇಕು. ಓಕೆನಾ, ಮೇಲ್ಗಡೆ ಕರೆಕ್ಟಾಗಿ ಬರ್ತದೆ. ನೀವು ಈ ರೀತಿ ಕ್ರಾಸ್ ಹಾಕ್ಬಿಟ್ರಿ ಅಂತಂದರೆ ಬಟ್ಟೆ ಡೌನ್ ಆಗುತ್ತೆ. ಏನಾಗುತ್ತೆ, ಆಗ ಇಲ್ಲಿ ಮೇಲ್ಗಡೆ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವೇನು ಮಾಡಬೇಕು, ಪ್ರತಿ ಮೆಜರ್ಮೆಂಟ್ಗೂ ಈ ರೀತಿ ಲೈನ್ ಡ್ರಾ ಮಾಡಬೇಕಾದ್ರೆ 16 ಇಂಚ್ ಇದೆನಾ, ಇಲ್ಲಿ 16 ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ. ಓಕೆನಾ, ಆಗೇನು ಮಾಡಬೇಕು, ಎರಡೂ ಲೈನನ್ನು ಕಲಿಸಿ. ನಿಮ್ಮ ಹತ್ರ ಎಲ್ ಸ್ಕೇಲ್ ಇಲ್ಲ ಅಂದರೆ ಹೇಳ್ತಾ ಇರೋದು. ಎಲ್ ಸ್ಕೇಲ್ ಇತ್ತು ಅಂದರೆ ಜಸ್ಟ್ ಇದನ್ನು ಈ ರೀತಿ ಇಟ್ಕೊಂಡು ಒಂದು ಲೈನ್ ಡ್ರಾ ಮಾಡಿಕೊಂಡ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಎಲ್ ಸ್ಕೇಲ್ ಇದೆಯಲ್ಲ ಅದಕ್ಕೆ. ಓಕೆನಾ, ಈಗ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ನಾವೊಂದು ಲೆಂತ್ ಮೆಜರ್ಮೆಂಟ್ನ ಹಾಕಿದ್ವಿ. ಓಕೆನಾ, ಯಾವ ಲೆಂತ್ ಮೆಜರ್ಮೆಂಟ್ ಅದು ಅಂತಂದರೆ ಶೋಲ್ಡರ್ ಲೆಂತ್ ಮೆಜರ್ಮೆಂಟ್. ಇವಾಗೇನಿಲ್ಲ, ನಿಮಗೆ ಬ್ಲೌಸ್ ಕಾಣ್ತಾ ಇದೆ ರೆಡಿ. ಫಸ್ಟ್ ನಾವು ಹಾಕಿರ್ತಕ್ಕಂಥ ಲೈನು ಎದುರದಂತ ತಿಳ್ಕೊಳ್ಳಿ. ಇಲ್ಲೇನು ಲೈನ್ ಹಾಕಿದ್ದೀವಿ, ಈ ಲೈನು ಇದಕ್ಕೋಸ್ಕರ ಲೈನ್ ಹಾಕಿರ್ತಕ್ಕಂಥದ್ದು. ಈಗ ಇಲ್ಲಿ ಲೈನ್ ಹಾಕಿರ್ತಕ್ಕಂಥದ್ದು ಶೋಲ್ಡರ್ ಲೆಂತ್ ಎಷ್ಟಿದೆ, ಇಲ್ಲಿಂದ ಇಲ್ಲಿಗೆ. ಓಕೆನಾ, ಅರ್ಥ ಆಗ್ತಿದೆನಾ? ಇದು ಲೆಂತ್ 15 ಇಂಚ್ ಲೆಂತ್ ಇದೆ. ಸ್ಟಿಚಿಂಗು ಮಾರ್ಜಿನ್ ಬಿಟ್ಕೊಂಡಿದ್ದೀವಿ. ಸೊ 16 ಇಂಚಿಗೆ ನಾವು ಮಾರ್ಕನ್ನು ಹಾಕೊಂಡಿದ್ದೀವಿ. ಈ ಲೈನ್ ಬಂದು ಶೋಲ್ಡರ್ ಲೈನ್. ಈ ಲೈನ್ ಇಲ್ಲಿ ಕುಂದಿರುತ್ತಲ್ಲ ಮೇಲ್ಗಡೆ ಪಟ್ಟಿ, ಈ ಲೈನ್ ಇದನ್ನೇನು ಹೇಳ್ತೀವಿ ನಾವು? ಶೋಲ್ಡರ್ ಲೈನ್ ಇದಾಗಿರುತ್ತೆ. ಇದು ಬಂದು ಸೊಂಟದ ಸುತ್ತಳತೆಯ ಲೈನ್. ಓಕೆನಾ, ಇದು ಬಂದು ವೇಸ್ಟ್, ಸೊಂಟದ ಸುತ್ತಳತೆ ಲೈನು. ಇದು ಬಂದು ಶೋಲ್ಡರ್ ಲೈನ್. ಕ್ಲಿಯರ್. ಈಗ ನಾವೇನು ಹಾಕ್ಬೇಕು, ಲೈನು ಇಲ್ಲಿ ಮಾರ್ಕ್ ಇದೆಯಲ್ಲ, ಈ ಲೈನ್ ಹಾಕ್ಬೇಕು. ಈಗ ಯಾವುದು? ಅಪ್ಪರ್ ಚೆಸ್ಟ್ ಲೈನನ್ನು ಹಾಕಬೇಕು. ಇದು ಹಾಕಬೇಕು ಅಂದರೆ ಮೆಜರ್ಮೆಂಟ್ ನಾವು ಯಾವ್ದು ತೆಗೆದುಕೊಂಡಿದ್ದೀವಿ ಅಂತಂದರೆ, ಇಲ್ಲಿ ನಾವೇನು ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀವಿ, ಯಾವುದು? ಫಸ್ಟ್ ಆಯಿತು, ಇದಾಯಿತು. ಇಲ್ಲಿ ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀವಿ. ಎಷ್ಟು? 6.25 ಇಂಚು ಬರ್ತಾ ಇದೆ ನೋಡಿ. 6.25 ಇಂಚು ಯಾವುದು ನಾವು ಮೆಜರ್ಮೆಂಟ್ನ ತೆಗೆದುಕೊಂಡಿರ್ತಕ್ಕಂಥದ್ದು? ಈ ಮೆಜರ್ಮೆಂಟು 9.25 ಏನು ಹೇಳಿದ್ವಲ್ಲ, ಈ ಮೆಜರ್ಮೆಂಟು ಎಷ್ಟು? 9.25. ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀವಿ. ಎಷ್ಟಿದೆ? 9.25 ಇಂಚ್ ಇದೆ. ಸಾರಿ, ಅದು 9.25 ಇಂಚ್ ಬರ್ಕೊಂಡಿದ್ದೀನಿ ನಾನು. 9.25 ಇಂಚು 934. ಓಕೆನಾ, ಇಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ. ನಾನು ಚೇಂಜಸ್ ಮಾಡ್ಕೋಬೇಕು, ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. 934ಅಲ್ಲಿ 634 ಹೋಯಿತು ಅಂತಂದರೆ ಎಷ್ಟಾಗುತ್ತೆ? 6.25 ಇಂಚ್ ಆಯಿತು. ಇದರಲ್ಲಿ 1/2 ಇಂಚ್ ಮೈನಸ್ ಮಾಡಿದ್ರೆ 6.25 ಇಂಚ್ ಆಯಿತು. ಓಕೆನಾ, ಅದು ರೈಟ್. ಇಲ್ಲಿ ಏನು ಮಾಡಬೇಕು? 9.25 ಇಂಚು. ಇಲ್ಲಿ ಒಂದೊಂದರಲ್ಲಿ ಒಂದೊಂದು ರೀತಿ ಮೆಜರ್ಮೆಂಟ್ ಇದೆ. ಇದು ಬ್ಲೌಸ್ ಅಳತೆ ಕೊಟ್ಟು ಬ್ಲೌಸಲ್ಲಿ ಇಷ್ಟು ಮಿಸ್ಟೇಕ್ಸ್ ಆಗ್ತಾ ಇರ್ತವೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ 9.25 ಇಂಚು ತೋರಿಸ್ತಾ ಇದೆ. ಇಲ್ಲಿ ಕನ್ಸಿಡರ್ ಮಾಡಿಕೊಂಡಾಗ ನಿಮಗೆ 9.25 ಇಂಚ್ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು 9.25 ಇಂಚ್ ತೋರಿಸ್ತಾ ಇದೆ. ಈ ರೀತಿ ಹಾಕ್ಕೊಂಡಾಗ ನಮಗೆ ಎಷ್ಟು ತೋರಿಸುತ್ತೆ? 9.25 ಇಂಚ್ ತೋರಿಸುತ್ತೆ. ಜಸ್ಟ್ ಜಾಯಿಂಟಲ್ಲೇ ಅರ್ಧ ಇಂಚು ಡಿಫ್ರೆನ್ಸ್ ಇದೆ. ಈ ರೀತಿದಾಗ ನೀವೇನು ಮಾಡ್ಲಿಕ್ಕೆ ಸಾಧ್ಯ? ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಿ? ದೊಡ್ಡದನ್ನು ಕನ್ಸಿಡರ್ ಮಾಡ್ತಿರೋ, ಸಣ್ಣದನ್ನು ಕನ್ಸಿಡರ್ ಮಾಡಿ. ಯಾಕೆ ಈ ರೀತಿ ಆಗಿದೆ ಅಂತ ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಜಾಯಿಂಟಲ್ಲಿ ವೇರಿಯೇಷನ್ ಸ್ಟಿಚಿಂಗನ್ನು ಮಾಡಿದ್ದಾರೆ. ಸೊ ಯಾವ್ದು ಫೈಂಡ್ ಔಟ್ ಮಾಡ್ತೀರಿ? ಸೊ ಇದನ್ನ ಅಬ್ಸರ್ವೇಷನ್ನ ಮಾಡ್ಕೊಳ್ಬೇಕು ನಾವು. ಇದಕ್ಕೊಂದು ಆವ್ರೇಜ್ ಸೆಟ್ ಮಾಡ್ಕೊಳ್ಬೇಕು.
ಅಷ್ಟಕ್ಕೆ ನಾನು ಎಷ್ಟು ಮಾಡಿದ್ದೀನಿ, 9 ಕಾಲಕ್ಕೆ ಸೆಟ್ಟನ್ನು ಮಾಡ್ಕೊಂಡಿದ್ದೀವಿ. ಸೊ 9 ಇಂಚ್ ಏನು ಬರ್ತಾ ಇದೆ ಅದನ್ನು ನಾವು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಬಿಡಿ. ಎಲ್ಲಿಗೆ, ರೆಡಿಯಿಂದ ಇಟ್ಕೊಳ್ಳಿ. ರೆಡಿಯಿಂದನೇ ನಾವು ಚೆಕ್ ಮಾಡಿರೋದು. ರೆಡಿಯಿಂದ 9 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದಾದ ನಂತರ ಮಾರ್ಕ್ ಎಲ್ಲಾದರೂ ಹಾಕ್ಬೋದು, ನೀವು ಇಲ್ಲೇ ಹಾಕೋಬಹುದು ಅಥವಾ ಇಲ್ಲೇ ಹಾಕೋಬಹುದು, ಏನೂ ತೊಂದರೆ ಇಲ್ಲ. ಸ್ಟ್ರೇಟ್ ಲೈನ್ ಬರುತ್ತೆ. ಇಲ್ಲಿ 9 ಇನ್ನೊಂದು ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದಾಯ್ತಲ್ವಾ? ಈಗ ಏನು ಮಾಡಬೇಕು ಅಂದರೆ, ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಜಿನ್ಗೆ ಬೇಕಲ್ಲ ಲೈನ್ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. 9 ಇಂಚು, ಓಕೆನಾ? ಎಷ್ಟು? 9 ಇಂಚಿಗೆ ಇನ್ನೊಂದು ಮಾರ್ಕನ್ನು ಹಾಕ್ಕೊಂಡು ಆ 9 ಇಂಚ್ ಲೈನಿಗೆ ಡ್ರಾನ ಮಾಡ್ಕೊಳ್ಳಿ. ಸ್ಟ್ರೇಟ್ ಲೈನ್ 2 ಮಾರ್ಕ್ ಹಾಕಿದ್ದೀನಿ ನಿಮಗೆ ಸ್ಟ್ರೇಟಾಗಿ ಬರಲಿ ಅಂತೇಳಿ. ಈ 2 ಮಾರ್ಕ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪೂರ್ತಿ ಲೈನ್ ಹಾಕುವ ಅವಶ್ಯಕತೆ ಇಲ್ಲ, ನಮಗೆ ಇಲ್ಲಿ ಕಟ್ ಆಫ್ ಬರುತ್ತೆ. ಸೊ ಪೂರ್ತಿ ಲೈನು ನಿಮಗೋಸ್ಕರ ಹಾಕ್ತಾ ಇದ್ದೀನಿ, ಕಲಿಲಿಕ್ಕೋಸ್ಕರ. ಲೈನ್ ಎಕ್ಸ್ಟೆನ್ಷನ್ ಇಲ್ಲಿವರೆಗೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ನಾವು 3 ಲೈನ್ನ ಹಾಕ್ಕೊಂಡಿವಿ. ಯಾವ್ಯಾವ ಲೈನ್ ಹಾಕ್ಕೊಂಡಿದ್ದೀವಿ? ಕ್ಲಾಸ್ ತುಂಬ ಲೇಟ್ ಆಗುತ್ತೆ, ವಿಡಿಯೋ ದೊಡ್ಡ ವಿಡಿಯೋ ಇರುತ್ತೆ, ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು, ಅದೇ ನಮ್ಮ ಉದ್ದೇಶ. ಓಕೆನಾ? ಈಗ ಲೈನ್ ಯಾವ್ಯಾವ ಡ್ರಾ ಮಾಡ್ಕೊಂಡಿವಿ? ಕೆಳಗಡೆ ಸೊಂಟದ್ದಾಯಿತು, ಮೇಲ್ಗಡೆ ಶೋಲ್ಡರ್ದಾಯಿತು. ಈಗ ನಾವು ಈ ಲೈನ್ನ ಡ್ರಾ ಮಾಡ್ಕೊಂಡಿವಿ. ಯಾವ ಲೈನು? ಈ ಲೈನ್ ಜಾಯಿಂಟ್ ಮಾಡುವಂಥ. ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಅಪ್ಪರ್ ಚೆಸ್ಟ್. ಯಾವ ಮೆಜರ್ಮೆಂಟ್ ಇದು? ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಓಕೆನಾ? ಇದಾಯಿತು. ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಮಗೆ ಎಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀವಿ? ಇಲ್ಲಿದೆ ನೋಡಿ, ಅಪ್ಪರ್ ಚೆಸ್ಟ್ ಸುತ್ತಳತೆ 38 ಇಂಚು. ಇದಕ್ಕಿಂತ 1 ಇಂಚ್ ಜಾಸ್ತಿ, 38 ಇಂಚಿದೆ. ನಾವು ಇಲ್ಲಿವರೆಗೂ ಜಸ್ಟ್ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಈ ಮೆಜರ್ಮೆಂಟ್ಸ್ನಲ್ಲಿ ಆ್ಯಡ್ ಮಾಡಿಲ್ಲ ಇನ್ನು. ಈಗ ಆ್ಯಡ್ ಮಾಡಲಿಕ್ಕೆ ಹೊರಟಿದ್ದೀವಿ. ಫಸ್ಟ್ ಯಾವ್ದು ಆ್ಯಡ್ ಮಾಡೋಣ? ಸೊಂಟದ ಸುತ್ತಳತೆ ಆ್ಯಡ್ ಮಾಡೋಣ. ಸೊಂಟದ ಸುತ್ತಳತೆ ಎಷ್ಟಿದೆ? 34 ಇಂಚಿದೆ. ಸೊ 34 ಇಂಚಿನ ಡಿವೈಡೆಡ್ ಬೈ 4 ಮಾಡಬೇಕು. ಅಂದರೆ 4 ಭಾಗ ಮಾಡಬೇಕು. ಎದಕ್ಕೆ ಮಾಡಬೇಕು 4 ಭಾಗ ಅಂತಂದರೆ, ನಾವಿಲ್ಲಿ ಡಬಲ್ ಫೋಲ್ಡ್ ಮಾಡಿದ್ದೀವಿ, 2 ಭಾಗ ಆಯಿತು. ಈಗ ಇಲ್ಲಿ 4 ಭಾಗ ಇದೆ ನೋಡಿ. ಕರೆಕ್ಟಾಗಿ ಬ್ಲೌಸ್ನ ಅರ್ಥ ಮಾಡ್ಕೊಳ್ಳಿ. ಎಷ್ಟೆಷ್ಟು ಭಾಗ ಬರುತ್ತೆ? ಇದು ಒಂದು ಲೇಯರ್, 1 ಭಾಗ. ಇದನ್ನು ಈ ರೀತಿ ಓಪನ್ ಮಾಡ್ತೀನಿ, 2 ಭಾಗ. ಇದನ್ನು ಈ ರೀತಿ ಓಪನ್ ಮಾಡ್ತೀನಿ, 3 ಭಾಗ. ಇದನ್ನು ಈ ರೀತಿ ಓಪನ್ ಮಾಡ್ತೀನಿ, ಸಾರಿ, ಇದು ಇನ್ನೊಂದು ಈ ಕಡೆ ಓಪನ್ ಆಗುತ್ತೆ. 4 ಭಾಗ, 1 ಭಾಗ, 2 ಭಾಗ, 3 ಭಾಗ, ಹಿಂದ್ಗಡೆ ಇರೋದು 4 ಭಾಗ. ಓಕೆನಾ? ಅದಕ್ಕೋಸ್ಕರ ನಾವು ಡಿವೈಡೆಡ್ ಬೈ 4 ಮಾಡಬೇಕು. ಆ 4 ಭಾಗದ 1 ಭಾಗ ಇಲ್ಲಿ ಇಟ್ಕೊಳ್ತೀವಿ, ಆಗ ನಮಗೆ ಫುಲ್ ಭಾಗ ಬರುತ್ತೆ. ಯಾವ ರೀತಿ? ನಿಮ್ಗೆ ಡ್ರಾಫ್ಟಿಂಗ್ ಹಾಕಿ ತೋರಿಸ್ತೀನಿ. ಈಗ ಇದು ಬ್ಲೌಸ್, ಓಕೆನಾ? ಈಗ ಇದು ನಮ್ಗೆ ರೆಡಿ ಬ್ಲೌಸ್ ಏನಿದೆ, ಈ ರೀತಿ ನಮ್ಗೆ ರೆಡಿ ಬ್ಲೌಸ್ ಇಲ್ಲಿ ಕಾಣುತ್ತಲ್ಲ, ಈ ರೆಡಿ ಬ್ಲೌಸಲ್ಲಿ ಈ ರೀತಿ ಡಿವೈಡ್ ಮಾಡ್ತೀವಿ. ಇದು ಬ್ಯಾಕ್ ಸೈಡ್, 1 ಕೈ, 2 ಕೈ, ಬೆನ್ನು, ಬಲಬೆನ್ನು, ಎಡಬೆನ್ನು. ಈಗ ಇದಕ್ಕೆ ಫ್ರಂಟ್ ಬೇಕಲ್ಲ, ಸೊ ಫ್ರಂಟ್ ನಾವೇನು ಮಾಡ್ತೀವಿ? ಫ್ರಂಟು ಕೂಡ 1, 2, ಲೆಫ್ಟು ರೈಟು, ಟೋಟಲ್ ಎಷ್ಟಾಯಿತು? 4 ಭಾಗ ಆಯಿತು. ಇದು ತಿಳಿದೇ ಇರೋರಿಗೆ ಹೇಳ್ತಕ್ಕಂಥದ್ದು. ಇದನ್ನು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳಿ ಅಂದರೆ ಬ್ಲೌಸ್ ಕಟಿಂಗ್ ನೀವು ಕಲೀಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ಇದು ಬಿಗಿನರ್ಸ್ಗೆ. ಓಕೆನಾ? ಇನ್ ಡೀಟೇಲ್ ಇರುತ್ತೆ, ಯಾರು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಗೊತ್ತಿದ್ದವರು ಏನಿದನ್ನೆಲ್ಲ ಹೇಳ್ತಾನಂತೆ ಥಿಂಕ್ ಮಾಡಬೇಡಿ. ಇದು ನೀವು ಕಲ್ತ್ಕೊಳ್ಳಿ, ನಿಮಗೂ ಅನುಕೂಲ ಆಗುತ್ತೆ. 4 ಭಾಗ ನಾವು ಮಾಡ್ತಕ್ಕಂಥ ಉದ್ದೇಶ ಅಷ್ಟೇ. ಈಗ ನಾವೆಲ್ಲಿ ಮಾಡಿದ್ವಿ? ಪ್ಯಾಟರ್ನ್ ಇಲ್ಲಿದೆ, ಅಪ್ಪರ್ ಚೆಸ್ಟ್, ಹೌದಾ? ಈ ಪ್ಯಾಟರ್ನ್ಗೆ ಎಷ್ಟಿದೆ? ಸುತ್ತಳತೆ 38 ಇದೆ. ಈ ಸುತ್ತಳತೆ ಎಷ್ಟಿದೆ? 34 ಇಂಚಿದೆ. ಈಗ 34ಕ್ಕೆ ಡಿವೈಡೆಡ್ ಬೈ 4 ಭಾಗ ಮಾಡ್ತೀವಿ 34ನ್ನ. ಯಾವ ರೀತಿ ಮಾಡಬೇಕು 34 ಅಂದರೆ, ನಿಮ್ಮ ಹತ್ರ ಟೇಪ್ ಇರುತ್ತೆ, ಟೇಪ್ ತೆಗೆದುಕೊಳ್ಳಿ. ಟೇಪ್ 34 ಇಂಚಿಗೆ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ 1 ಇಂಚ್, 0 ಇಂಚ್ ಏನಿದೆ ಅದನ್ನು ಇಲ್ಲಿ ಇಟ್ಕೊಳ್ಳಿ. 34ಕ್ಕೆ ಜೋಡಿಸಿ. 2 ಭಾಗ ಆಯಿತು. ಈ 2 ಭಾಗನ ಈ ರೀತಿ ಪ್ರೆಸ್ ಮಾಡಿ, ಈ 2 ಭಾಗ ಬಿಟ್ಟುಬಿಡಿ. ಸ್ಟಾರ್ಟಿಂಗಿಂದ ಇಟ್ಕೊಳ್ಳಿ. ಪ್ರೆಸ್ ಮಾಡಿದ್ರೆ ಎಷ್ಟಾಯಿತು? 17 ಆಯಿತು. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ 1 ಇಂಚ್ ಏನಿದೆ ಅಲ್ಲ, ಆ 17ಕ್ಕೆ ಜೋಡಿಸಿ. ಓಕೆನಾ? 17ಕ್ಕೆ ಈ ರೀತಿ ಜೋಡಿಸಿ, 17 ಕರೆಕ್ಟಾಗಿ. ಈಗ ನಿಮ್ಗೆ ಏನು ಬರ್ತಾ ಇದೆ ನೋಡಿ, ಇಲ್ಲಿ ಪ್ರೆಸ್ ಮಾಡಿ. ಈ 17 ಭಾಗದಿಂದ ಬಿಟ್ಟು ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ. ಎಷ್ಟು ಬರ್ತಾ ಇದೆ? 8.5 ಇಂಚು. ಓಕೆನಾ? 8.5 ಇಂಚು ಅಂದರೆ ಡಿವೈಡೆಡ್ ಬೈ 4 ಮಾಡಿದಾಗ 8.5 ಇಂಚು ಬರ್ತಾ ಇದೆ. ಒಂದು ಸೈಡ್, ಒಂದು ಮೆಜರ್ಮೆಂಟ್ 8.5. ಈ 8.5 ಸೇರಿಸಿದ್ರೆ ಡಿವೈಡೆಡ್ ಬೈ 2 ಅಂತೀವಿ, 17 ಇಂಚ್ ಆಯಿತು. 17 ಇಂಚ್ ಆಯಿತು. ಈ 17ಕ್ಕೆ ಮತ್ತೆ ಇನ್ನೊಂದು 2 ಸೇರಿಸಿದ್ರೆ 34 ಇಂಚು ಆಯಿತು. ಇದು ಸೊಂಟದ ಸುತ್ತಳತೆ. ಈಗ ನಾವೇನು ಮಾಡಬೇಕು? 34 ಇಂಚ್ ಇಲ್ಲಿ ಇಡಬೇಕು. ಯಾವ ರೀತಿ ಇಡ್ತೀವಿ? ಜಸ್ಟ್ 4ನೇ ಒಂದು ಭಾಗ 8.5 ಇಂಚ್ ಇಟ್ಕೊಳ್ತೀವಿ. ಇಲ್ಲಿ ರೆಡಿಯಿಂದ ನಾವೇನು ಮಾಡಬೇಕು? 8.5 ಇಂಚ್ಗೆ ನಾವು ಮಾರ್ಕನ್ನು ಹಾಕೋಬೇಕು. 8.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಟಕ್ಸ್ ಹಿಡಿದಿರ್ತಾರಲ್ವ,
ಈ ಟಕ್ಸ್ ಮೆಜರ್ಮೆಂಟ್ ಇದೆಯಲ್ಲ, ಇದು ಹಾಫ್ ಇಂಚ್ ಇದೆ. ಓಕೆನಾ? ಎಷ್ಟು ಇಂಚ್ ಇದೆ? ಹಾಫ್ ಇಂಚ್ ಇದೆ. ಹಾಫ್ ಇಂಚು ಪ್ಲಸ್ ಈ ಕಡೆ ಹಾಫ್ ಇಂಚ್ ಇದೆ. ಹಾಫ್ ಇಂಚ್ ಸೇರಿದ್ರೆ ಎಷ್ಟಾಯಿತು? 1 ಇಂಚ್ ಆಯಿತು. ಸೊ ಆ 1 ಇಂಚ್ಗುನ ಇಲ್ಲಿ ಮಾರ್ಕ್ ಹಾಕದ ಮೇಲೆ ಈ 1 ಇಂಚ್ಗೆ ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಇದು ಆ್ಯಡ್ ಮಾಡ್ಕೊಂಡು ಆದಮೇಲೆ ಇದು ಸೊಂಟದ ಸುತ್ತಳತೆ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಮಗೆ ಬೇಕು. ಸೇಮ್ ಅದರಂಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ನಾವೇನು ಮಾಡಬೇಕು? ಈ ಮೆಜರ್ಮೆಂಟ್ ಎಷ್ಟಿದೆ? 38 ಇಂಚ್ ಇದೆ. ಸೊ ಈ 38 ಇಂಚನ್ನು ಕೂಡ ನಾವು ಇದೇ ರೀತಿಯೇ ತೆಗಿಬೇಕು. ಓಕೆನಾ? 38 ಇಂಚನ್ನು ನಾವು ಇದೇ ರೀತಿ ತೆಗೆದುಕೊಂಡಾಗ ಈ 38ಗೆ ಮಾರ್ಕ್ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ನ ಇಟ್ಕೊಳ್ಳಿ. ಈ ರೀತಿ ಬರುತ್ತೆ. ಇದನ್ನು ಕೈ ಬಿಡಿ. ನೆಕ್ಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಮಾಡೋದು? ಈ ಜಾಯಿಂಟಿಗೆ ಇಲ್ಲಿ ಸೇರಿಸ್ಕೊಳ್ಳಿ. ಇದನ್ನು ಇಲ್ಲಿ ಬರುತ್ತೆ. ಇಲ್ಲಿ ಎಷ್ಟು ಬರ್ತಾ ಇದೆ? ಈಗ 9.25 ಇಂಚು ಬರ್ತಾ ಇದೆ. ಇಲ್ಲಿ ಏನು ಮಾಡಬೇಕು? ಡಿವೈಡೆಡ್ ಬೈ 4 ಮಾಡಿಕೊಂಡು 9.25 ಇಂಚ್ ಅಂತ ಬರ್ಕೋಬೇಕು. ಈಗ ನಾವೇನು ಮಾಡಬೇಕು? 9.25 ಇಂಚ್ ಇಲ್ಲಿ ಎಷ್ಟಿದೆ ಅಷ್ಟೇ 9.25 ಇಂಚ್ ಮೆಜರ್ಮೆಂಟನ್ನು ನಾವು ಇಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಈಗ ಏನಾಯಿತು? ನಿಮ್ಗೊಂದು ಕುರುಡು ಗುರುತನ್ನು ಹೇಳ್ಕೊಡ್ತೇನೆ. ಏನು ಕುರುಡು ಗುರುತು ಅಂತಂದರೆ, ಇದನ್ನು ನೆನಪಿಟ್ಕೊಂಬಿಡಿ. ನಿಮಗೆ ಈ ಮೆಜರ್ಮೆಂಟ್ ಅವಶ್ಯಕತೆನೇ ಬೀಳಲ್ಲ. ಇದು ಜಸ್ಟ್ ಫಾರ್ ಕುರುಡು ಗುರುತು ಕಲೀಲಿಕ್ಕೋಸ್ಕರ. 8.25 ಇತ್ತಾ? ಇದಕ್ಕೆ 1 ಇಂಚ್ ಸೇರಿಸಿದ್ರೆ ಎಷ್ಟಾಯಿತು? 9.25 ಇಂಚ್ ಆಯಿತು. ಈ 9.25 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಿ, ಇದನ್ನೇ ನಾವೇನು ಮಾಡಬೇಕು? ಇಲ್ಲಿ ಈ ರೀತಿ ಇಟ್ಕೊಂಡು ಎಲ್ ಶೇಪ್ ಸ್ಕೇಲಿಂದ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು, ಓಕೆನಾ, 9.25 ಇಂಚ್ಗೆ ನಾವು ಮಾರ್ಕನ್ನು ಹಾಕುವಂಥದ್ದು. ಇಲ್ಲಿ ಕರೆಕ್ಟಾಗಿ ಬರುತ್ತೆ ಮಾರ್ಕ್ 9.25ಗೆ 9.25. ಅಂದ್ರೇನು? ಎಕ್ಸ್ಟೆನ್ಷನ್ ಟಕ್ಸ್ ಹಿಡಿದಿರ್ತೇವಲ್ಲ, ಅಲ್ಲಿಗೆ ಮಾರ್ಕ್ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆನಾ? ಇದಾಯ್ತಾ? ಇದಾದ ನಂತರ ನಮಗೆ ಇಲ್ಲಿ ಎಷ್ಟು ಬಂದಿದೆ? 5.25 ಇಂಚು ಬಂದಿದೆ ಅಲ್ವಾ? ಈ 5.25 ಇಂಚು ಶೋಲ್ಡರ್ಗೆ ನಾವೆಷ್ಟು ಇಟ್ಕೊಳ್ಬೇಕು? ಇಲ್ಲಿ 5.25 ಇಂಚ್ ಇಟ್ಕೊಳ್ಬೇಕು. ಯಾಕೆ 5.25 ಇಂಚ್ ಇಟ್ಕೊಳ್ಬೇಕು? ನಮಗೆ ಇಲ್ಲಿ ರೆಡಿ ಬರುವಂಥದ್ದು ಎಷ್ಟಕ್ಕೆ ಬರ್ತಾ ಇದೆ? ರೆಡಿ 6.25 ಇಂಚಿಗೆ ಬರ್ತಾ ಇದೆ ಇಲ್ಲಿ ರೆಡಿ. ಓಕೆನಾ? ಹಾಗಾಗಿ ಇಲ್ಲಿ 5.25 ಎಷ್ಟು ಬಂದಿದೆ? ಈ 5.25 ಬಂದಿರೋದನ್ನು ನಾವು ಕರೆಕ್ಟ್ ಎಕ್ಸಾಕ್ಟ್ಲಿ 5.25ಗೆ ಮಾರ್ಕನ್ನು ಹಾಕೋಬೇಕು. 5.25ಗೆ ಮಾರ್ಕ್ ಹಾಕ್ಕೊಂಡು ಇಲ್ಲೂ ಕೂಡ 5.25ಗೆ ಮಾರ್ಕನ್ನು ಹಾಕೊಳ್ಳಿ. ಇದು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಡ್ರಾ ಮಾಡಿಕೊಂಡು ಇಲ್ಲಿ ನಮಗೆ ಗೊತ್ತಾಗಲಿಲ್ಲ ಅಂತಂದರೆ 1.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ, ಅಥವಾ 1.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಯಾವುದಕ್ಕೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಇಲ್ಲಿ ವೆರಿ ಸಿಂಪಲ್, ಸಾಕಷ್ಟು ಜನಕ್ಕೆ ಗೊತ್ತಾಗಲ್ಲ. ಇವೆರಡು ಸೆಂಟ್ರಿಗೆ ನಿಮ್ಮ ಅಂದಾಜು ಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲಿ ಒಂದು ಅಂದಾಜು ಮೇಲೆ ಮಾರ್ಕ್ ಹಾಕ್ಕೊಳ್ಳಿ. ನಿಮಗೆ ಹೆಂಗೆ ಬರುತ್ತೋ ಕೈಯಿಂದ ಹಂಗೆ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಎರಡನ್ನೂ ಹಿಂಗೆ ಜೋಡಿಸ್ಕೊಳ್ಳಿ. ನಿಮ್ಗೆ ಹೆಂಗಾದರೂ ಬರಲಿ ಅದು. ಫಸ್ಟ್ ಕೆಲಸನ ಮಾಡಿ. ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಾವು ಮಾರ್ಜಿನ್ ಏನು ಬಿಟ್ಟಿದ್ದೀವಿ, ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ, ಇಲ್ಲಿ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಅದಾದ ನಂತರ ನೀವು ಮೆಜರ್ಮೆಂಟ್ನ ತೆಗೆದುಕೊಳ್ಳೋದಾದರೆ, ಕರೆಕ್ಟಾಗಿ ಮೆಜರ್ಮೆಂಟ್ನ ಫೈಂಡ್ ಔಟ್ನ ಮಾಡಿದ್ರೆ ನಿಮಗೆ ಇಲ್ಲಿ ಸಿಕ್ಬಿಡತ್ತೆ. ಓಕೆನಾ? ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಎಷ್ಟಕ್ಕೆ ಬೇಕೋ ಅಷ್ಟು ಕರೆಕ್ಟಾಗಿ ನಿಮಗೆ ಸಿಕ್ಬಿಡುತ್ತೆ. ಇಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಹೆವಿ ಲೋಡ್ ಆಗಿ ಟೋಟಲ್ ಮಿಸ್ ಆಗಿಬಿಡ್ತು ವಿಡಿಯೋ. ಸೊ ಹಾಗಾಗಿ ಆಲ್ರೆಡಿ ಇದನ್ನು ಕಟ್ ಮಾಡಿ ಎಲ್ಲ ಪೂರ್ತಿ ಚೆನ್ನಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೆ. ಆ ವಿಡಿಯೋ ಕ್ರ್ಯಾಶ್ ಆಗಿ ಹೋಗ್ಬಿಡ್ತು, ಸರಿಯಾಗಿ ಬರಲಿಲ್ಲ. ಸೊ ಅದಕ್ಕೆ ಮತ್ತೆ ನಿಮಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ನೋಡಲಿಕ್ಕೆ ಆಗಲಿಲ್ಲ ಅದು. ಸೊ ಅದು ಸಮಸ್ಯೆ. ಈಗೇನಾಯಿತು ಅಂತಂದರೆ, ನೆಕ್ಸ್ಟ್ ಮಾರ್ಕಿಗೆ ಚೆಕ್ ಮಾಡಿಕೊಂಡಾಗ ನಿಮಗೆ ಎಷ್ಟು ಬರ್ತಾ ಇದೆ? 8.25 ಇಂಚು ಬರ್ತಾ ಇದೆ. ಬಟ್ 1/2 ಇಂಚು ಮಾರ್ಜಿನ್ಗೆ ನಾವು ಚೆಕ್ ಮಾಡಿಕೊಂಡಾಗ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆ. ಈ ಮಾರ್ಜಿನ್ಗೆ ನಾವು ಚೆಕ್ ಮಾಡಿಕೊಂಡಾಗ ನಮಗೆ ಕಂಪಲ್ಸರಿ ಅದು ಕರೆಕ್ಟಾಗಿ ಬರುತ್ತೆ 9 ಇಂಚ್ ಅಂತಕ್ಕಂಥದ್ದು. ಓಕೆನಾ? ಹಾಗಾಗಿ ನಮಗೆ ಒಂದು 1/4 ಇಂಚ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಇಲ್ಲಿ ಇರುತ್ತೆ. ಓಕೆನಾ? ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ, ಕ್ಲಿಯರಾಗಿ ಬಂದ್ಬಿಡುತ್ತೆ. ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ, ಡೀಪನ್ನು ನೀವು ಸ್ಟಾರ್ಟಿಂಗ್ ಆಫ್ ಡೀಪ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಮಿನಿಮಮ್ ಕೆಳಗಡೆ ಡೀಪ್ ಲೆಂತ್ ಇರ್ತಕ್ಕಂಥದ್ದು ಇಷ್ಟು ಇಟ್ಕೊಳ್ಳಿ. 8 ಇಂಚು ಅಥವಾ 9 ಇಂಚ್ಗೆ ನೀವು ಡೀಪ್ಗೆ ಪ್ರಿಫರೆನ್ಸನ್ನು ಕೊಡಿ. ನಿಮಗೆ ಕರೆಕ್ಟಾಗಿ ಬರುತ್ತೆ, ಬ್ಲೌಸ್ ಹೊಲಿಲಿಕ್ಕೆ ಬರುತ್ತೆ. ಅದಾದ ನಂತರ ಡೀಪ್ ಬಗ್ಗೆ ನಿಮ್ಗೆ ಹೇಳಿದಾಗ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲ 9 ಇಂಚಿಗೆ ಡೀಪ್ ಇಟ್ಕೊಂಡಿದ್ದೀವಿ, 9 ಇಂಚ್ ಡೀಪ್ ಇಟ್ಕೊಂಡು ಇಲ್ಲಿ ಎಷ್ಟಿದೆ? 2 ಇಂಚಿದೆ. ಇಲ್ಲಿ 2.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಡ್ರಾ ಮಾಡಿಕೊಂಡು ಈ ರೀತಿ ಶೇಪನ್ನು ಹಾಕ್ಕೊಂಡು ಕಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಈ ಪೀಸ್ನ ಹೊರಗಡೆ ತೆಗೆದಿದ್ದೀನಿ. ಅರ್ಥ ಆಯ್ತಾ? ಇದನ್ನು ಕಟ್ ಮಾಡಿಕೊಂಡು ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಪೀಸನ್ನು ಹೊರಗಡೆ ತೆಗೆದಿದ್ದೀನಿ. ಓಕೆನಾ? ಈಗ ಇದೇ ರೀತಿ ಫ್ರಂಟನ್ನು ಕಂಟಿನ್ಯೂ ಮಾಡೋಣ. ಈ ಶೋಲ್ಡರ್ ಪಟ್ಟಿ ನಿಮಗೇನು ಮಾರ್ಕ್ ಕಾಣ್ತಾ ಇದೆ, ಇದು ರೆಡಿ 2.25 ಇಂಚು ಇತ್ತು. ಸೊ 2.25 ಇಂಚಿಗೆ 1 ಇಂಚ್ ಸೇರಿಸ್ಕೊಂಡು 3.25 ಇಂಚು ಇಟ್ಕೊಂಡಿದ್ದೀನಿ. ಓಕೆನಾ?
ಓಕೆನಾ. ಈ ಫ್ರಂಟ್ನ ಇದನ್ನೇ ಮುಂದೆ ಇಟ್ಕೊಂಡು ಇಲ್ಲಿಗೆ ಆಲ್ರೆಡಿ ಫ್ರಂಟ್ ಮಾರ್ಕ್ ಹಾಕಿಬಿಟ್ಟಿದ್ದೆ, ನಿಮಗೆ ಕಾಣಿಸ್ತಾ ಇದೆನಾ. ಆಮೇಲೆ ಚೆಕ್ ಮಾಡ್ಕೊಂಡು ಗೊತ್ತಾಯಿತು ಅದು ರೆಕಾರ್ಡ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಅದು ಸಮಸ್ಯೆ ಆಯಿತು. ಆದ್ರೂ ತೊಂದರೆ ಇಲ್ಲ. ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಕರೆಕ್ಟ್ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ, ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ಇಲ್ಲಿ ಶೋಲ್ಡರ್ ಎಷ್ಟು ಜಾಯಿಂಟ್ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲೊಂದು ಮಾರ್ಕನ್ನು ಹಾಕ್ಕೊಳ್ಳಿ, ಎಲ್ಲಿಗೆ ಎಂಡ್ ಆಗುತ್ತೆ. ಇದನ್ನು ಕಟ್ ಮಾಡಿ ತೆಗೀರಿ. ಓಕೆನಾ. ಇಲ್ಲಿ ಕಟ್ ಮಾಡಿ ತೆಗೆದಾದ್ಮೇಲೆ ಈ ಪಾಯಿಂಟಲ್ಲಿ ಏನು ಬರುತ್ತೆ ನಿಮಗೆ, ಈ ಪಾಯಿಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾವರೆಗೂ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಮಾಡಿಕೊಂಡು ನೀವೇನು ಮಾಡಬೇಕು, ಇಲ್ಲಿಂದ ಈ ರೀತಿ ಕ್ರಾಸಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಎಷ್ಟು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿವಿ ಈ ಭಾಗದಲ್ಲಿ, 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಮತ್ತು 1/2 ಇಂಚ್ ಕೆಳಗಡೆಗೆ ಮಾರ್ಕನ್ನು ಹಾಕೋಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಓಕೆನಾ. ಇದಿಷ್ಟು ಆಯಿತು. ಇದಿಷ್ಟ ಆದಮೇಲೆ ನಿಮ್ಗೆ ಇದೇ ಮೆಜರ್ಮೆಂಟಲ್ಲಿ ಏನು ಬರುತ್ತೆ, ಫ್ರಂಟ್ ಡೀಪ್ ಬರುತ್ತೆ. ಫ್ರಂಟ್ ಡೀಪ್ಗೆ ಬ್ಲೌಸಿಂದನೇ ಮೆಜರ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕು ಅಂತಂದರೆ ಮಿನಿಮಮ್ 6 ಇಂಚು 6.5 ಇಂಚು, 13 ಇಂಚಿದೆ ಅಂತಂದರೆ 6 ಇಂಚಿಗೆ ಪ್ರಿಫರೆನ್ಸ್ ಕೊಡಿ ಫ್ರಂಟ್ ಡೀಪು. 15 ಇಂಚಿದೆ 14 ಇಂಚಿದೆ ಬ್ಲೌಸು ಅಂದರೆ 6.5 7 ಇಂಚು ಡಿಫ್ರೆನ್ಸ್ಗೆ ಕೊಡಿ. ಈಗ 15 ಇಂಚಿದೆ, ನಾನೇನು ಮಾಡ್ತಾ ಇದ್ದೀನಿ 7 ಇಂಚಿಗೆ ಪ್ರಿಫರೆನ್ಸ್ನ ಕೊಡ್ತಾ ಇದ್ದೀನಿ ಡೀಪ್ಗೆ. ಜಸ್ಟ್ ಇಲ್ಲೇ ಅಕ್ಯುರೇಟ್ ಮಾರ್ಕ್ ಹಾಕಬೇಕು ಅಂತಂದರೆ ಇಲ್ಲಿಂದ ಇಟ್ಕೊಳ್ಳಿ, ಇಲ್ಲೊಂದು ಮಾರ್ಕ್ನ ಹಾಕೊಳ್ಳಿ. ಓಕೆನಾ. ಮತ್ತು ಇಲ್ಲೊಂದು ಮಾರ್ಕನ್ನು ಹಾಕೊಳ್ಳಿ, ನಿಮಗೆ ಲೈನ್ ಸೀದಾ ಬರುತ್ತೆ. ಓಕೆನಾ. ಈ ಲೈನ್ ಏನು ಮಾಡಬೇಕು, ನಾವು ಡ್ರಾನ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದು ಡೀಪ್. ಇದೇ ಲೈನಿಗೆ ನಾವೇನು ಮಾಡ್ತೀವಿ, ಜಸ್ಟ್ ಈ ರೀತಿ ಶೇಪನ್ನು ಕೊಡಿ. ಓಕೆನಾ. ಈ ರೀತಿ ಹ್ಯಾಂಡಿಂದ ಶೇಪನ್ನು ನೀವು ಕೊಟ್ಟುಬಿಟ್ರೆ ನಿಮಗೆ ಫ್ರಂಟ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಇಲ್ಲಿ ಲೈನ್ ಇದು ಎಕ್ಸ್ಟೆನ್ಷನ್ ಇಲ್ಲಿವರೆಗೆ ಬರುತ್ತೆ. ಇಲ್ಲಿ ತಿಳ್ಕೊಳ್ಳಿ, ಈ ಲೈನ್ ಎಕ್ಸ್ಟೆನ್ಷನ್ ಇಲ್ಲಿವರೆಗೆ ಬರುತ್ತೆ. ಇದು ಯಾವ ಲೈನ್ ಇದು ಅಂತಂದರೆ ಬ್ಲೌಸ್ ಬ್ಯಾಕ್ ಸೈಡ್ ಲೈನ್ ಏನಿದೆ ಈ ಲೈನು. ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆನಾ. ಎಷ್ಟಕ್ಕೆ ಬೇಕೋ ಅಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದಿಷ್ಟು ತೆಗಿತಾ ಇದ್ದೀನಿ. ಓಕೆನಾ. ಇಷ್ಟು ತಕ್ಕೊಳ್ಳಿ. ತಕ್ಕೊಂಡಾದ್ಮೇಲೆ ನೀವು ವೆರಿ ಸಿಂಪಲ್, ಇಲ್ಲಿ ನಾವೇನು ಮಾಡಬೇಕು, ಫಸ್ಟಿಗೆ 2 ಇಂಚು ಮೆಜರ್ಮೆಂಟಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. 2 ಇಂಚ್ ಮೆಜರ್ಮೆಂಟ್ ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ನ ಕನ್ಸಿಡರ್ ಮಾಡ್ಕೊಂಬಿಡಿ, ತೆಗೆದುಬಿಡಿ ಇದನ್ನು. ಓಕೆನಾ. ಈ ರೀತಿ ಲೈನ್ ಫುಲ್ ಲೈನ್ನ ತೆಗೆದುಕೊಳ್ಳಿ. ಈ ಮೆಜರ್ಮೆಂಟ್ನ ತೆಗೆದುಕೊಂಡಿದ್ವಿ. ಯಾವುದು ಡಾಟ್ ಪಾಯಿಂಟ್ ಮೆಜರ್ಮೆಂಟ್. ಟೋಟಲ್ ಲೆಂತ್ ಎಷ್ಟಿತ್ತು, 13 ಇಂಚಿತ್ತು. ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ರೆ 14 ಇಂಚು. ಸೊ ಇಲ್ಲಿಂದ 14 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ತಗೊಂಬಿಡಿ. 14 ಇಂಚಿದೆ, 14 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸೀದಾ ಲೈನ್ ಡ್ರಾ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಚೇಂಜಸ್ನ ಮಾಡಬೇಡಿ. 14 ಇಂಚಿಗೆ ಸೀದಾ ಲೈನ್ ಡ್ರಾ ಮಾಡಿಕೊಂಡು ಕಟ್ ಮಾಡಿ. ಇಲ್ಲೇನು ಕಟ್ ಮಾಡಿದಿರಿ, ಇದೇ ಲೈನಿಂದ ಇದನ್ನು ಕಟ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗಲ್ಲ ಅಷ್ಟೇ, ಮತ್ತೇನಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ಗೆ ತಗೊಂಡ್ಬಿಟ್ರೆ ಕನ್ಫ್ಯೂಸ್ ಅನ್ನೋದಿರಲ್ಲ. ಇದನ್ನು ಕಟ್ ಮಾಡ್ಕೊಳ್ಳಿ. ಎಲ್ಲಿಗೆ ಮಾರ್ಕ್ ಹಾಕಿದ್ರೆ ಅಲ್ಲಿಗೆ ಮಾತ್ರ. ಓಕೆನಾ. ಆಮೇಲೆ ಹೇಳ್ತೀನಿ ಇದನ್ನು ಹೆಂಗೆ ಕಟ್ ಮಾಡಬೇಕು ಅಂತೇಳಿ. ಈಗ ಸದ್ಯಕ್ಕೆ ಎಷ್ಟು ಮಾರ್ಕ್ ಹಾಕಿದ್ದೀರಿ ಅಷ್ಟಕ್ಕೆ ಕಟಿಂಗ್ ಇರಲಿ. ಓಕೆನಾ. ಇದು ಫ್ರಂಟ್ ಡೀಪನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊಂಬಿಡಿ. ಇಲ್ಲಿ ಮಾರ್ಕ್ ಏನಿದೆ ಈ ಮಾರ್ಕಿಗೆ ರೈಟ್, ಇದು ಮಾರ್ಕ್ ಕಟಿಂಗ್ ಮಾಡ್ಕೊಂಡಿದ್ವಿ. ಈಗ ನಮಗೆ ಡಾಟ್ ಪಾಯಿಂಟ್ ಎಷ್ಟಕ್ಕೆ ಬಂತು, ಅದು 10.5 ಇಂಚಿಗೆ ಬಂತು. 10.5 ಅಂದರೆ 11 ಇಂಚಿಗೆ ಆಯ್ತು ಲೆಕ್ಕ. ಯಾಕಂದರೆ 1/2 ಇಂಚ್ ಮಾರ್ಜಿನ್ ಅಲ್ವಾ. ಸೊ ಅದಕ್ಕೆ 11 ಇಂಚಿಗೆ ನಾವು ಮಾರ್ಕನ್ನು ಹಾಕೊಳ್ಳೋಣ. ಡಾಟ್ ಪಾಯಿಂಟ್ ಬಂದಿರತಕ್ಕಂಥದ್ದು ಯಾವುದು ಡಾಟ್ ಪಾಯಿಂಟ್ ಅಂತಂದರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಓಕೆನಾ. ಈ ಪಾಯಿಂಟ್, ಇಲ್ಲಿಂದ ಈ ಪಾಯಿಂಟ್ ಏನಿದೆ ಇದು ನಮಗೆ ಬಂದಿರತಕ್ಕಂಥದ್ದು 10.5 ಇಂಚಿಗೆ. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, 11 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. 1/2 ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಸೊ 11 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳೇಬೇಕಾ ಸರ್ ಅಂದರೆ ಲೈನ್ 100% ನೀವು ಹಾಕ್ಕೊಳ್ಳೇಬೇಕು. ಲೈನ್ ಹಾಕ್ಕೊಳ್ಳಿಲ್ಲ ಅಂದ್ರೆ ನಡೆಯಲ್ಲ. ಓಕೆನಾ. ಇದಾದ ನಂತರ ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದಿರುತ್ತಲ್ಲ, ಇಲ್ಲಿ ಕರೆಕ್ಟ್ ಮಾರ್ಜಿನ್ ಲೈನ್ ಇದು. ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ. ಓಕೆನಾ. ಅಪರ್ ಚೆಸ್ಟ್ ಮೆಜರ್ಮೆಂಟು ಎಷ್ಟಿದೆ, ಸುತ್ತಳತೆ 38 ಇಂಚಿದೆ. 38 ಅಂದರೆ 9.5 ಇಂಚು ಬೇಕು ನಮಗೆ. ಓಕೆನಾ. ಇಲ್ಲಿ ಎಷ್ಟು ಬರ್ತಾ ಇದೆ ನಮಗೆ ಅಪರ್ ಚೆಸ್ಟು,
ನಾವು ಹಾಫ್ ಇಂಚ್ ಹಿಂದಕ್ಕೆ ತೆಗೆದುಕೊಂಡಿದ್ವಿ, 9.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದು ನಮಗೆ ಬರುವಂಥ ಅಪರ್ ಚೆಸ್ಟ್ ಮೆಜರ್ಮೆಂಟು. ಓಕೆನಾ. ನಾವು ಹಾಫ್ ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ವಿ, ಎದಕ್ಕೆ ತೆಗೆದುಕೊಂಡಿದ್ವಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ನಾನು. ಓಕೆನಾ. ಇದು 9.5 ಅಪರ್ ಚೆಸ್ಟ್ ಮೆಜರ್ಮೆಂಟ್. ಇದಾದ ನಂತರ ನಮಗೆ ಫುಲ್ ಬಸ್ಟ್ ಮೆಜರ್ಮೆಂಟ್ ಎಷ್ಟು ತೆಗೆದುಕೊಂಡಿದ್ವಿ, ನಮಗೆ 10.25 ಇಂಚು ಬೇಕು. ಎಷ್ಟು? ಫುಲ್ ಬಸ್ಟು 10.25 ಇಂಚು ಬೇಕಾಗಿತ್ತು. ಫುಲ್ ಬಸ್ಟ್ ಇಲ್ಲಿಗೆ ಬರುತ್ತೆ, ಈ ಲೈನ್ ಈ ರೀತಿ ಕ್ರಾಸ್ ಆಗುತ್ತೆ. ಇದನ್ನ ನೆನಪಿಟ್ಕೊಳ್ಳಿ, ಇದು 100% ಕ್ರಾಸ್ ಆಗಲೇಬೇಕು, ಕ್ರಾಸ್ ಆಗೇ ಆಗುತ್ತೆ. ಇದೇ ಫ್ರಂಟಲ್ಲಿ ನಮಗೆ ಬರುವಂಥ ಮೇನ್ ಮೆಜರ್ಮೆಂಟ್. ಇದು ಫ್ರಂಟ್ ಪಾರ್ಟಲ್ಲಿ ಬರುವಂಥ ಮೇನ್ ಮೆಜರ್ಮೆಂಟ್. ಇಲ್ಲಿ ಏನು ನಮಗೆ ಈ ಕ್ರಾಸ್ ಕಾಣ್ತಾ ಇದೆ, ಈ ಕ್ರಾಸೇ ನಮಗೆ ಇಲ್ಲಿ ಡಾಟಲ್ಲಿ ಹೋಗುತ್ತೆ. ಹೆಂಗೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಈಗ ನಮಗೆ ಫುಲ್ ಬಸ್ಟ್ ಎಷ್ಟಿದೆ? 41 ಇಂಚ್ ಇರೋದ್ರಿಂದ ಫುಲ್ ಬಸ್ಟು ಈ ಸ್ಟಾರ್ಟಿಂಗ್ ಪಾಯಿಂಟಿಂದ 4 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದನ್ನು ಲೈನ್ ಸೀದಾ ಮಾಡ್ಕೊಳ್ಳಿ ಈ ರೀತಿ. 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದೇ ಡಾಟ್ ಪಾಯಿಂಟ್ ನಮಗೆ. ಓಕೆನಾ. ಇದಾದ ನಂತರ ಶೇಪ್ಗೋಸ್ಕರ ನಾವೇನು ಮಾಡಬೇಕು ಅಂದರೆ 1.5 ಇಂಚು ಲಿಫ್ಟ್ ಮಾಡ್ಕೊಳ್ಳಿ. ಆ ಕಡೆ 1.5 ಇಂಚು, ಈ ಕಡೆ ನಮಗೇನು ಮಾಡಬೇಕು 1 ಇಂಚು ಶೇಪ್ಗೋಸ್ಕರ ಅಷ್ಟೇ. ಇದು ಶೇಪ್ ಯಾವ ರೀತಿ ಕೊಡಬೇಕು ಅಂದರೆ ಹೇಳ್ತೀನಿ ನಿಮಗೆ. ಇಲ್ಲಿ ಫಸ್ಟ್ ಕೌಂಟ್ ಡೌನ್ನ ಮಾಡ್ಕೊಳ್ಳಿ, ಅಥವಾ ಫಸ್ಟ್ ಶೇಪ್ ಕೊಟ್ಬಿಡಿ. ನೀವು ಹೇಳ್ತೀನಿ, ಈ ರೀತಿ ಶೇಪನ್ನು ನೀವೇ ಬೈ ಹ್ಯಾಂಡಿಂದನೇ ಕೊಡಿ. ಹೆಂಗಾದರೂ ಬರಲಿ, ಅದು ಒಟ್ಟು ಶೇಪನ್ನು ಕೊಡಿ. ಓಕೆ, ನೀವು ನಾನು ತೋರಿಸಿದ್ನಲ್ಲ, ಹೆಂಗಾದರೂ ಬರಲಿ, ಒಟ್ಟು ಶೇಪನ್ನು ಕೊಡಿ. ಈಗ ನಾವು ಬೈ ಹ್ಯಾಂಡಿಂದನೇ ಇದನ್ನು ಕೌಂಟ್ ಮಾಡಬೇಕು. ಎಲ್ಲಿಂದ? ಈ ಲೈನಿಂದ ಅಷ್ಟೇ ಕೌಂಟ್ ಮಾಡಬೇಕು ನಾವು. ಇದು ಮಾರ್ಜಿನ್ ಲೈನ್. ಈ ಲೈನಿಂದ ಎಷ್ಟು ಬರ್ತಾ ಇದೆ ಕೌಂಟ್ ಮಾಡ್ಕೊಳ್ಳಿ. ಎಷ್ಟು ಬರ್ತಾ ಇದೆ? 11.5 ಇಂಚು ಬರ್ತಾ ಇದೆಪ್ಪ. 11.5 ಇಂಚು. ಇವರು ವೇಸ್ಟ್ ಸುತ್ತಳತೆ ಎಷ್ಟಿದೆ? ಸುತ್ತಳತೆ ಡಿವೈಡೆಡ್ ಬೈ 4 ಮಾಡಿದಾಗ 8.5 ಇಂಚು ಬಂತಲ್ಲ. ಸೊ ಆ 8.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಎಲ್ಲಿಂದ? ಇಲ್ಲಿಂದನೇ. ಇಲ್ಲಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು 8.5 ಇಂಚಿಗೆ ಮಾರ್ಕ್ ಇಲ್ಲಿ ಹಾಕೊಂಡ್ಬಿಡಿ. ಸುಮ್ಮನೆ ಜಸ್ಟ್ ಮಾರ್ಕ್ ಅಷ್ಟೇ. ಅದು ಹಾಕ್ಕೊಂಡು ಇಲ್ಲಿ ಏನು ಬರುತ್ತೆ? ಎಷ್ಟು ಬರ್ತಾ ಇದೆ ನಿಮಗೆ? 3 ಇಂಚು ಬರ್ತಾ ಇದೆ. 3 ಇಂಚಲ್ಲಿ ಅರ್ಧ ಅಂದರೆ 1.5 ಇಂಚು. ಕರೆಕ್ಟ್ 1.5 ಇಂಚಿಗೆ ಸೆಂಟರ್ ಮಾಡ್ಕೊಳ್ಳಿ. ಇದನ್ನು ಇಲ್ಲೊಂದು ಪಾಯಿಂಟ್ನ ಹಾಕ್ಕೊಳ್ಳಿ 1.5 ಇಂಚಿಗೆ, ಮತ್ತು ಇನ್ನೊಂದು 1.5 ಇಂಚಿಗೆ ಇಲ್ಲೊಂದು ಪಾಯಿಂಟ್ ಹಾಕ್ಕೊಳ್ಳಿ. ಇದೇ ನಮಗೆ ಡಾಟ್ ಪಾಯಿಂಟ್, ಫ್ರಂಟಲ್ಲಿ ಹಿಡಿಯುವಂಥ ಮಾರ್ಜಿನ್ ಕಪ್ ಶೇಪಿಗೆ. ಓಕೆನಾ. ಇದು ಈ ರೀತಿ ಬರುವಂಥದ್ದು. ಇಷ್ಟೇ. ಇಷ್ಟು ಬಿಟ್ರೆ ಮತ್ತೇನೂ ಇಲ್ಲ. ಈಗ ನಿಮಗೆ ನಾನೇನು ಹೇಳಿದ್ದೆ, ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ? 1/2 ಇಂಚ್ ಕೆಳಗಡೆ ಡೌನ್ ಮಾಡಿದ್ನಲ್ಲ, ಇಲ್ಲಿ 1/2 ಇಂಚ್ ಕೆಳಗಡೆ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಈ 1/2 ಇಂಚ್ ಡೌನ್ ಮಾಡ್ಕೊಂಡಿದ್ದನ್ನ ನಾವೇನು ಮಾಡಬೇಕು? ಈ ರೀತಿ ಲೈಟಾಗಿ ತೆಗೆದುಕೊಂಡು ಇಲ್ಲಿಗೆ ಸೇರಿಸ್ಕೊಳ್ಬೇಕು, ಫ್ರಂಟ್ ಶೇಪ್ಗೋಸ್ಕರ. ಓಕೆನಾ. ಈ ಫ್ರಂಟ್ ಶೇಪ್ಗೋಸ್ಕರ ಇಷ್ಟು 1/2 ಇಂಚ್ ಮಾರ್ಜಿನಲ್ಲಿ ಸೇರಿಸ್ಕೊಳ್ಳಿ. ಇದು ಈ ರೀತಿ ಹಿಡ್ಕೊಂಡಾಗ, ಓಕೆನಾ, ನಿಮಗೆ ಸ್ಟಿಚಿಂಗಲ್ಲಿ ತೋರಿಸ್ತೇನೆ ನಾನು. ಓಕೆನಾ. ಈ ರೀತಿ ನೀವು ಇಲ್ಲಿ ಓಪನ್ ಮಾಡಿ ಇಲ್ಲಿ ಹಿಡ್ಕೊಂಡಾಗ, ಡಾಟ್ ಪಾಯಿಂಟ್ ಇಲ್ಲಿ ಹಿಡ್ಕೊಂಡಾಗ ನಿಮಗೆ ಅದು ಬರುತ್ತೆ. ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಈ ಲೈನ್ಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಸಿಗುತ್ತೆ. ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಬರುತ್ತೆ. ಇದೇ ನಾವು 1/2 ಇಂಚ್ ಹಿಡಿಯುವಂಥದ್ದು. ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು ಹಿಡ್ಕೊಂಡ್ರೆ ಈ 1/2 ಇಂಚ್ ಡಾಟ್ ಪಾಯಿಂಟ್ ಈ ರೀತಿ ಹೋದಾಗ ಆಟೋಮೆಟಿಕ್ಲಿ ನಮಗೆ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಏನಿದೆ, ಈ ಬ್ಯಾಕ್ ಸೈಡ್ ಮೆಜರ್ಮೆಂಟ್ಗೆ ಇದು ಕರೆಕ್ಟ್ ಶೋಲ್ಡರ್ ಬಂದು ಕೂತಾಗ, ಇದು ಇಷ್ಟು ಡೌನ್ ಏನಿದೆ ಅಲ್ಲ, ಇದು ನಾವು ಹಿಡ್ಕೊಂಡಾಗ ಇದು ಈ ರೀತಿ ಬಂದು ಕುತ್ಕೊಳ್ಳುತ್ತೆ ಕರೆಕ್ಟ್ ಪೊಸಿಷನ್ಗೆ. ಅರ್ಥ ಆಯ್ತಾ? ನಮ್ಮ ಬಾಡಿ ಇರೋದು ಇದೇ ರೀತಿನೇ ಅಲ್ವಾ. ಸೊ ಇದು ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಸೊ ಈ ರೀತಿ ನಮಗೆ 2 ಪಾಯಿಂಟ್ ಅಂತಕ್ಕಂಥದ್ದು ಮೆನ್ಷನ್ ಆಗತ್ತೆ ನಾವಿಲ್ಲಿ ಹಿಡ್ಕೊಂಡಾಗ. ಓಕೆನಾ. ಅದೇ ರೀತಿ ಇಲ್ಲಿ ಡಾಟ್ ಹಿಡ್ಕೊಂಡಾಗ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅಂತಕ್ಕಂಥದ್ದು ಬರುತ್ತೆ. ಈ 1/2 ಇಂಚ್ ನಾವು ಇಲ್ಲಿ ಕೊಡಲಿಲ್ಲ ಅಂತಂದ್ರೆ ಟೈಟ್ ಆಗಿ ಬರುವಂಥದ್ದು. ಇದೆಲ್ಲೂ ನಾವು ವಿಡಿಯೋದಲ್ಲಿ ಹೇಳಿರೋದಿಲ್ಲ, ಇದನ್ನ ಗಮನಿಸಿ. ಓಕೆನಾ. ಇದು ಬಹಳ ಮುಖ್ಯ. ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಹಿಂಟ್ ಕೊಟ್ಟಿದ್ದೆ, ಅರ್ಥ ಆಗೋರಿಗೆ ಅರ್ಥ ಆಗಿರಬಹುದು. ಓಕೆನಾ. ಈ ಪಾಯಿಂಟ್ ಮಾತ್ರ ತುಂಬ ಇಂಪಾರ್ಟೆಂಟ್. 1/2 ಇಂಚ್ ಫ್ರಂಟಲ್ಲಿ ಇನ್ಕ್ರೀಸನ್ನು ಇದನ್ನು ಮಾಡಿಕೊಳ್ಳೇಬೇಕು ನೀವು. ಓಕೆನಾ. ಇದು ಫ್ರಂಟ್ ಆಯಿತು. ಈಗ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಕಟ್ಟಿಂಗಲ್ಲಿ ಹೇಳ್ತೀನಿ ಟಕ್ಸ್ ಯಾವ ರೀತಿ ಹಿಡಿಬೇಕಂತ. ಜಾಸ್ತಿ ಟಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ಇದನ್ನೇನು ಮಾಡಬೇಕು ನಾವು? ಜಸ್ಟ್ ಕಟ್ಟಿಂಗನ್ನು ಮಾಡಿ, ಶೇಪ್ ಯಾವ ರೀತಿ ಇದೆ ಆ ರೀತಿ ಕಟ್ ಮಾಡಿ ತಕ್ಕೊಂಬಿಡಿ. ಓಕೆನಾ. ಫ್ರಂಟ್ ಪಾರ್ಟ್ ಈಗ ಆಲ್ರೆಡಿ ಆಯಿತು, ಎಲ್ಲ ಕಟ್ಟಿಂಗ್ ಆಯಿತು. ಇನ್ನು ಸ್ಲೀವ್ಸ್ ಮತ್ತು ಫ್ರಂಟ್ ಇದು ಬೇಕಾಗತ್ತೆ ನಮಗೆ. ಯಾವುದು?
ಓಕೆ, ಇದು ಕರೆಕ್ಟಾಗಿ ಬಂತು. ಈಗ ನಮಗೆ ಫ್ರಂಟ್ ಪಾರ್ಟಲ್ಲಿ ಶೇಪ್ ಪಟ್ಟಿ ಬೇಕು ಪ್ಲಸ್ ಸ್ಲೀವ್ಸ್ ಬೇಕು. ಸ್ಲೀವ್ಸ್ ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ಶೇಪ್ ಪಟ್ಟಿ ಬಂದು ಸ್ಟಿಚಿಂಗ್ ಮಾಡೋದ್ರಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಯಾಕೆಂದರೆ ಈಗ ಅದರದ ಅವಶ್ಯಕತೆ ಇಲ್ಲ, ಸ್ಟಿಚಿಂಗ್ ಮಾಡಬೇಕಾದ್ರೆ ಪಟ್ಟಿ ನಮಗೆ ಬೇಕಾಗುತ್ತೆ. ಸೊ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಈಗ ಸ್ಲೀವ್ಸನ್ನು ತೋರಿಸ್ತೇನೆ. ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಅನ್ನೋದನ್ನು ಗಮನಿಸಿ. ಓಕೆನಾ, ಸ್ಲೀವ್ಸಲ್ಲಿ ಏನು ಬಟ್ಟೆ ಉಳಿದಿದೆ ಇದೇ ಮೆಜರ್ಮೆಂಟಲ್ಲಿ ನಾವು ತೆಗೆದುಕೊಳ್ಳೋಣ. ಓಕೆನಾ, ಸ್ಲೀವ್ ಲೆಂತ್ ಎಷ್ಟಿತ್ತು ನಮಗೆ? 8.5 ಇಂಚು ಲೆಂತ್ ಬೇಕಲ್ಲ. ಓಕೆ, ಓಕೆ, ಸ್ಲೀವ್ಸಲ್ಲಿ 8.5 ಇಂಚಿನ ಲೆಂತ್ ಬೇಕು. ಸೊ ನಿಮಗೆ 8.5 ಇಂಚ್ ಲೆಂತ್ ಅಂದರೆ 1/2 ಇಂಚ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಟೋಟಲ್ 1 ಇಂಚ್ ಮಾರ್ಜಿನ್ ಸೇರಿಸ್ಕೊಂಡ್ಬಿಡಿ. ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು, 9.5ಗೆ ಮಾರ್ಕನ್ನು ಹಾಕೊಳ್ಳಿ. ಓಕೆನಾ, 9.5ಗೆ ಮಾರ್ಕನ್ನು ಹಾಕ್ಕೊಂಡು ನೀವು ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ನಮಗೆ ಕೆಳಗಡೆ ಎಷ್ಟು ಇಂಚಿಗೆ ಬೇಕು ಸ್ಲೀವ್ಸ್? ಬಾಟಮ್ ರೌಂಡ್ ಎಷ್ಟಿತ್ತು? 5.5 ಇಂಚಿತ್ತು. ಸೊ 5.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ. ಅದಾದ ನಂತರ ನಮಗೆ ಮಾರ್ಜಿನ್ ಅಂಥೇಳಿ 2 ಇಂಚಿತ್ತು. ಸೊ 2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಆಗುತ್ತೆ ಅಂದರೆ ರೊಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? 3.5 ಇಂಚಿಂದ ಕರ್ವ್ ರೊಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ತೊಗೊಳ್ಬೇಕು ನಾವು. ಇಲ್ಲಿಂದ ನಾವೇನು ತೊಗೊಂಡಿದ್ದೀವಲ್ಲ ಈ ಮೆಜರ್ಮೆಂಟ್, ಕರ್ವ್ ಸ್ಟಾರ್ಟಿಂಗ್ ಮೆಜರ್ಮೆಂಟ್, ಕರ್ವ್ ಇಲ್ಲಿ ಸ್ಟಾರ್ಟ್ ಆಗ್ತದೆ 3.5 ಇಂಚಿಗೆ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ 1/2 ಇಂಚ್ ಒಳಗಡೆ ಇಟ್ಕೊಳ್ಳಿ ಸಾಕು. 3.5 ಇಂಚು. ಈ 3.5 ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಮೇಲ್ಗಡೆಯಿಂದ. ಓಕೆನಾ, 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ನ ಸೀದಾ ಮಾಡ್ಕೊಳ್ಳಿ. ಓಕೆ, ಲೈನ್ ಸೀದಾ ಆಯಿತು. ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಎಷ್ಟು ಇಂಚು? ಇದು 9 ಇಂಚು ನಮಗೆ ಇದು ಬೇಕು. ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಅಂದರೆ 9 ಇಂಚು ಬೇಕು ಅಂದರೆ 8.5 ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ. ಈ ರೀತಿ ಕ್ರಾಸಲ್ಲಿ 9 ಇಂಚು ಬೇಕು. 1/2 ಇಂಚು ನಮಗೆ ಕರ್ವ್ ಶೇಪಲ್ಲಿ ಇನ್ಕ್ರೀಸ್ ಆಗುತ್ತೆ. 8.5 ಇಂಚು ಬರಲಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ, 8.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು 5.5 ಇಂಚು ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ ಏನಿದೆ ಇದಕ್ಕೆ ನಾವು ಕಲಿಸ್ಕೋಬೇಕು. ಓಕೆನಾ, ಹಾಂ, ಇದಿಷ್ಟು ಆಯಿತು. ಈಗ ನಮಗೆ ಇಲ್ಲಿ ಎಷ್ಟು ಇಡಬೇಕು ಅಂತಂದರೆ ಒಂಬತ್ತುವರೆ ರೆಡಿ ಬೇಕಲ್ವಾ? ಇದು ಇಲ್ಲಿಗೆ ಬೇಕು 9.5. ಇದು ಮಾರ್ಜಿನ್ ಲೈನ್. ಇಲ್ಲಿ ಕಟ್ ಮಾಡಿಬಿಡಿ, ಇದನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇದು 1/2 ಇಂಚು ಮಾರ್ಜಿನು, ಇದಕ್ಕೆ ಸರಿ ಹೋಯ್ತು. ಈಗ ನಾವೇನು ಮಾಡಬೇಕು, ಜಸ್ಟ್ ಸ್ಲೀವ್ಸ್ಗೋಸ್ಕರ ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ಓಕೆನಾ, ಸ್ಲೀವ್ಸ್ನ ಮಾರ್ಕಿಂಗ್ ಹಾಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. 1.5 ಇಂಚ್ ಒಂದು ಮಾರ್ಕ್ ಹಾಕೊಂಡ್ಮೇಲೆ ಜಸ್ಟ್ ಇಲ್ಲಿಂದ ಈ ಲೈನಿಗೆ ಡ್ರಾ ಮಾಡ್ಕೊಳ್ಳಿ. ಭಾಳ ಸಿಂಪಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಡ್ರಾ ಮಾಡಿಕೊಂಡು ನಿಮ್ಗೆ ಎಲ್ಲಿಗೆ ಅನಿಸುತ್ತೋ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಸುಮ್ಮನೆ ಅಂದಾಜು 2 ಸೆಂಟ್ರ್ ನಿಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸುಮ್ಮನೆ ಒಂದು ಅಂದಾಜಿಗೆ ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ಜಸ್ಟ್ ಈ ಕೆಳಗಡೆ ಈ ಪಾಯಿಂಟಿಂದ ನೀವೇನು ಮಾಡಬೇಕು, ಜಸ್ಟ್ ಸ್ವಲ್ಪ ಈ ರೀತಿ ಬರೋ ಥರ, ಓಕೆನಾ, ಒಳಗಡೆ ಬರೋ ಥರ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿಂದ ಜಸ್ಟ್ ಈ ರೀತಿ, ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಬಂದಿರುತ್ತೋ ಅಲ್ಲಿಷ್ಟು ಹೊರಗಡೆ ಹಾಕ್ಕೊಳ್ಳಿ ಅಷ್ಟೇ. ಇದಾದ ನಂತರ ಫ್ರಂಟ್ ಶೇಪ್ ಒಂದು ಕೊಡಬೇಕಲ್ಲ, ಡಬಲ್ ಫೋಲ್ಡ್ ಇರುತ್ತೆ. ಫ್ರಂಟ್ ಶೇಪ್ಗೆ ನೀವೇನು ಮಾಡಬೇಕು, ಇಲ್ಲಿ 1/2 ಇಂಚ್ ಒಳಗಡೆಯಿಂದ ಬಂದು ಈ ರೀತಿ ಕೆಳಗಡೆ ಇಳಿಸ್ಕೋತಾ ಹೋಗ್ಬೇಕು. ಅದು ಹೆಂಗೆ ಹೋಗಿದೆ ಹಂಗೆ, ಅರ್ಥ ಆಯ್ತಾ? ನಿಧಾನಕ್ಕೆ ರಿವೈಂಡ್ ಮಾಡ್ಕೊಂಡು ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ, ಇದನ್ನು ಜಸ್ಟ್ ಕಟಿಂಗ್ ಮಾಡಿ ತಕ್ಕೊಳ್ಳಿ. ಈಗ ನಾವೇನು ತಗೊಳ್ತಾ ಇದ್ದೀನಿ ಇದನ್ನೇ ನಿಮಗೆ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿ ತೋರಿಸುವಂಥದ್ದು. ಇದೇ ಮೆಜರ್ಮೆಂಟ್ಗೆ ಸ್ಟಿಚಿಂಗ್ ಇರುತ್ತೆ, ಬೇರೆ ಮೆಜರ್ಮೆಂಟ್ಗೆ ಇರಲ್ಲ. ಓಕೆನಾ, ಇದು ಸ್ಲೀವ್ಸು, ಇದು ಫ್ರಂಟ್, ಆಮೇಲೆ ಕಟಿಂಗ್ ಯಾವ ರೀತಿ ಅಂತ ತೋರಿಸ್ತೀನಿ. ಇದಿಷ್ಟನ್ನು ಸದ್ಯಕ್ಕೆ ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಮತ್ತು ಇದ್ರದ್ದು
ಕಟ್ಟಿಂಗು ಲೈನಿಂಗ್ ಮೇಲೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅದರದ್ದೆಲ್ಲ ವೀಡಿಯೋಸ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕಟ್ಟಿಂಗ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಒಂದು ಹಾಫ್ ಸ್ಟಿಚಿಂಗ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಓಕೆನಾ, ವಿಡಿಯೋ ಲೆಂತ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಆದರೂ ಪರವಾಗಿಲ್ಲ, ನಿಮಗೆ ಟೈಮ್ ಇದೆ. ನಾನು 2-3 ಡೇಸ್ ಟೈಮ್ ಕೊಡೋದ್ರಿಂದ ಪ್ರಾಕ್ಟೀಸನ್ನು ಮಾಡಿ ವಾಟ್ಸಪ್ಪಲ್ಲಿ ಇರ್ತಕ್ಕಂಥವ್ರು ವಾಟ್ಸಪ್ಗೆ ಏನೇ ಡೌಟ್ ಇರಲಿ, ಈ ಮೆಜರ್ಮೆಂಟಲ್ಲಿ ನಿಮ್ಗೆ ಏನು ಡೌಟ್ ಕಾಣಿಸ್ತು ಅದನ್ನು ತಿಳಿಸಿ. ಓಕೆನಾ, ವಿತ್ ಸ್ಕ್ರೀನ್ಶಾಟ್ ಹೊಡೆದು ಹಾಕಿದ್ರು ಏನೂ ತೊಂದರೆ ಇಲ್ಲ, ನಾನು ಅಕ್ಸೆಪ್ಟ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತೇನೆ. ವಾಟ್ಸಪ್ಪಲ್ಲಿ ಇರ್ತಕ್ಕಂಥವ್ರು ಏನೇ ಡೌಟ್ ಇದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಕೇಳ್ಬೋದು. ಓಕೆನಾ, ನೆಕ್ಸ್ಟ್ ವಿಡಿಯೋ ಇನ್ನು 2-3 ಡೇಸ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ. ಕಂಪಲ್ಸರಿ ನೀವು ಪ್ರಾಕ್ಟೀಸನ್ನು ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಮಿನಿಮಮ್ ನೀವು 2-3 ಶೀಟನ್ನು ತೆಗೆದುಕೊಂಡು 2-3 ಶೀಟಲ್ಲಿ ಪ್ರಾಕ್ಟೀಸನ್ನು ಮುಂದುವರಿಸಿ. ಓಕೆನಾ, ಬೆಲ್ಟ್ ಹೇಳಿದಲ್ಲ ಸರ್, ಕ್ರಾಸ್ ಬೆಲ್ಟ್ ನೀವು ಹೇಳ್ಕೊಡ್ಲೇ ಇಲ್ಲಲ್ಲ ಅಂತ ಅನ್ಬೋದು. ಕ್ರಾಸ್ ಬೆಲ್ಟ್ ಬಂದು ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಬಹಳ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ, ಆಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲೇ ಕ್ರಾಸ್ ಬೆಲ್ಟ್ನ ಕಟ್ ಮಾಡಿದ್ರೇ ಕರೆಕ್ಟಾಗಿ ಬರುವಂಥದ್ದು. ಓಕೆನಾ, ಹಾಗಾಗಿ ಓಕೆನಾ, 2 ದಿನ ಪ್ರಾಕ್ಟೀಸ್ ಮಾಡಿ, 2 ಡೇಸ್ ಬಿಟ್ಟು ನಿಮಗೆ ಇನ್ನೊಂದು ವಿಡಿಯೋ ಸಿಗುತ್ತೆ. ಓಕೆನಾ, ಅಲ್ಲಿವರೆಗೂ ಧನ್ಯವಾದಗಳು, ಟೇಕ್ ಕೇರ್.